ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಹೇಳಿದ ವಿಷಯವನ್ನು ಅರ್ಜುನ, ನೀನೇನು ಹೇಳಿದ್ದೀಯೋ ತತ್ ಏವಂ, ಅದು ಹಾಗೆಯೇ. ಏನರ್ಥ ಹಾಗೆಯೇ ಅಂದರೆ, ಯಾವುದೋ ಜನ್ಮದಲ್ಲಿ ಕೇಳಿದ್ದ, ಇಂದ್ರನಾಗಿರುವಾಗ ತುಂಬ ಕೇಳಿದ್ದ, ಅಥವಾ ಅರ್ಜುನ ತನ್ನ ಪೂರ್ವಾರ್ಧದಲ್ಲೇ ಕೃಷ್ಣನಲ್ಲೇ ಪಾಠ ಕೇಳಿದ್ದ, ದ್ರೋಣರಲ್ಲಿ ಶಸ್ತ್ರ ಕಲಿತಿದ್ದ, ಶಾಸ್ತ್ರನೂ ಕಲಿತಿದ್ದ, ಕೃಷ್ಣನಲ್ಲಿಯೂ ಕೂಡ ಶಾಸ್ತ್ರ ಕಲಿತಿದ್ದ, ಅದೆಲ್ಲ ಏವಂ ಸರಿ ಇದೆ, ಅದೆಲ್ಲ ನೆನಪಿಗೆ ಬರುತ್ತೆ. ನೀನೀಗ ಯುದ್ಧರಂಗ ಸ್ಥಳದಲ್ಲಿ ಅದನ್ನೆಲ್ಲ ಹೇಳುವಾಗ ಏವಂ ನನಗೊಮ್ಮೆ ಮೆಲುಕು ಹಾಕಿದಂತೆ ಆಯಿತು. ಅವರು ಹೇಳಿದ ವಿಷಯಕ್ಕೂ ನೀನು ಹೇಳಿದ ವಿಷಯಕ್ಕೂ ವ್ಯತ್ಯಾಸ ಇಲ್ಲ, ಒಂದೇ ರೀತಿ ಇದೆ. ಏವಂ ಅಂತ ಹೇಳುವ ಮೂಲಕ ಹಿಂದೆ ನೀನು ಹೇಳಿಕೊಟ್ಟದ್ದನ್ನು ನಾನು ಮರೀಲಿಲ್ಲ. ಆದ್ದರಿಂದ ನಾನು ಮರೆಯುವ ಜಾಯಮಾನದವ ಅಲ್ಲ. ಏನೋ ತರಗತಿಯಲ್ಲಿ ಕೂತು ಹೇಳಿದ್ದನ್ನು ಕೇಳಿ ಆಯಿತು, ಕೇಳಿದ್ದು ಇನ್ನು ಪ್ರಯೋಗಾಲಯದಲ್ಲಿ ಅದು ದೃಢ ಆಗಬೇಕು. ತರಗತಿಯಲ್ಲಿ ಕೂತು ಕೇಳೋದು ಥಿಯರಿ, ಆಮೇಲೆ ಪ್ರಾಕ್ಟಿಕಲ್ ಅಂತ. ಆದ್ದರಿಂದ ಆ ಧಾಟಿಯಲ್ಲಿ ಇಚ್ಛಾಮಿ, ಅದನ್ನೆಲ್ಲ ಏನೆಲ್ಲ ಕೇಳಿದ್ದೇನೋ ಅದು ನಿನ್ನಲ್ಲಿ ಉಂಟಾ ಅಂತ ನೋಡಬೇಕಾಗಿದೆ. ಯಾಕೆಂದರೆ ಬಹಳಷ್ಟು ಜನ ಅದು ದೇವರಲ್ಲಿ ಇಲ್ಲ, ಹೇಳೋದು ಮಾತ್ರ ಅಂತ ಬಹಳಷ್ಟು ಜನ ಅನ್ನುವರಿದ್ದಾರೆ. ದೇವರಲ್ಲಿ ಆ ವಿಷಯಗಳೆಲ್ಲ ಇಲ್ಲವೇ ಇಲ್ಲ, ದೇವರಲ್ಲಿ ಅಂತಹ ಶಕ್ತಿ ಇಲ್ಲವೇ ಇಲ್ಲ, ಮತ್ತು ಸುಮ್ಮನೆ ಹೇಳುವುದು ಅಷ್ಟೇ. ನಮ್ಮಲ್ಲಿ ವ್ಯವಹಾರಕ್ಕೋಸ್ಕರ ಮಾತು ಅಂತ ಕೆಲವು ಉಂಟಲ್ಲ, ಆ ಮಾತಿನಂತೆ ನಡೆಯಬಾರದು, ಸುಮ್ಮನೆ ಹೇಳಿದ್ದಷ್ಟೇ, ಗೌರವಕ್ಕೋಸ್ಕರ ಹೇಳಿದ್ದಷ್ಟೇ ಅಂತ ಕೆಲವರು ಹೇಳುವುದುಂಟು. ಆದ್ದರಿಂದ ಈಗ ಪರೀಕ್ಷೆ ಮಾಡಬೇಕಾಗಿದೆ. ನೀನೇನೋ ಹೇಳಿದ್ದು, ಮೊದಲು ಹೇಳಿದ್ದು, ಈಗ ಹೇಳುವುದು ಎಲ್ಲ ಸರಿಯೇ ಉಂಟು. ಇದರಿಂದಲೇ ನಾವು ತಿಳ್ಕೊಳ್ಬೇಕು. ಯಾವಾಗಲೂ ಒಂದು ವಿಷಯವನ್ನು 10 ಜನ ಒಂದೇ ರೀತಿ ಹೇಳಿದರು ಅಂತಂದರೆ ಆ ವಿಷಯ ಹೌದು ಅಂತಾಗುತ್ತೆ. 10 ಜನ ಬೇರೆ ಬೇರೆಯವರ ಮುಖದಲ್ಲಿ ಕೇಳೋದು. ಒಂದು ವೇಳೆ ಅದು ಸುಳ್ಳಾಗಿದ್ದರೆ ಮೊದಲು ಹೇಳಿದ್ದು ಮತ್ತೊಮ್ಮೆ ಹೇಳುವಾಗ ಮರ್ತಿರುವುದರಿಂದ ಬೇರೆ ರೀತಿಯಲ್ಲಿ ಹೇಳತಕ್ಕಂಥ ಪ್ರಸಂಗ ಬರುತ್ತೆ. ಅದು ನಿಜವಾದ ಘಟನೆ ಆದರೆ ಎಷ್ಟೇ ಸಮಯ ಹೋದರೂ ಒಂದೇ ರೀತಿ ಹೇಳತಕ್ಕಂಥ ಪ್ರಸಂಗ ಇರುತ್ತೆ. ಇದೀಗ ಒಂದೇ ರೀತಿ ಹೇಳಿಕೊಂಡು ಬಂದದ್ದರಿಂದ ಏವಂ ಸತ್ಯ ಖಂಡಿತ. ಆದರೂ ಕೂಡ ಕೇಳಿದ್ದಕ್ಕಿಂತ ಅದು ಹೆಚ್ಚು ದೃಢ ಆಗುವುದು ನೋಡಿದಾಗ. ಮೊದಲೆಲ್ಲ ಇಷ್ಟು ಕೊಲೆ ಸುಲಿಗೆಗಳು ಅಂತ ಇರಲಿಲ್ಲ ಅಂತೆ ನಮ್ಮ ದೇಶದಲ್ಲಿ. ಯಾಕೆ? ಆವಾಗ ನಮ್ಮಲ್ಲಿ ಕೇಳುವ ಡಬ್ಬಿ ಮಾತ್ರ ಇತ್ತು. ಆದ್ರಿಂದ ಆ ಟ್ರಾನ್ಸಿಸ್ಟರ್ ಏನೋ ರೇಡಿಯೋ ಅದನ್ನಿಟ್ಟುಕೊಂಡು ಕೇಳುವುದು ಮಾತ್ರ. ಈಗ ಹಾಗಲ್ಲ, ಕೇಳಿಕೊಂಡು ನೋಡತಕ್ಕಂಥ ಪ್ರಸಂಗನೂ ಬಂತು. ಆದ್ರಿಂದ ಮಕ್ಕಳು ಅದೇ ರೀತಿಯಲ್ಲಿ ಮಾಡಲಿಕ್ಕೆ ತೊಡಗಿದ್ದಾವೆ. ಆದ್ರಿಂದ ಎಲ್ಲ ಈಗ ತುಂಬ ಕಾರ್ಯರೂಪದಲ್ಲಿ ಬರ್ತಾ ಉಂಟು ಅಂತ. ಆ ದೃಷ್ಟಿಯಲ್ಲಿ ಇಚ್ಛಾಮಿ, ನೋಡಬೇಕು ಅಂತ ನನಗೆ ಮನಸ್ಸಾಗಿದೆ ಕೃಷ್ಣ. ತೋರಿಸುವುದು ಬಿಡೋದು ನಿನ್ನ ಕೈಯಲ್ಲಿ, ಕೇಳುವುದು ನನ್ನ ಕೈಯಲ್ಲಿ, ತೋರಿಸುವುದು ಬಿಡೋದು ನಿನ್ನ ಕೈಯಲ್ಲಿ. ಅಹಂ ಇಚ್ಛಾಮಿ, ನನಗಂತೂ ನೋಡಬೇಕು ಅಂತ ಇಚ್ಛೆ ಆಗಿದೆ ಪ್ರಭೋ. ಪ್ರಭು ಶಬ್ದದ ಅರ್ಥ ನಿನ್ನೆ ದಿವಸ ನೋಡಿದ್ದೇವೆ. ನನಗೆ ಅದು ಸಾಧ್ಯನೋ, ನೋಡಲಿಕ್ಕೆ ಸಾಧ್ಯವೋ, ಹಾಗಿದ್ರೆ ತೋರಿಸು. ನಾವು ಮಕ್ಕಳು ತುಂಬ ಕೇಳ್ತೇವೆ, ಯಾವುದು ಕೊಟ್ಟರೆ ನಮಗೆ ಹಿತ, ಯಾವುದು ಕೊಟ್ಟರೆ ಅಹಿತ ಅದು ತಂದೆ ತಾಯಿಗಳಿಗೆ ಗೊತ್ತು. ನಮಗೇನೋ ಸಿಹಿ ಬೇಕು ಅಂತ ತುಂಬ ಅಪೇಕ್ಷೆ ಇರುತ್ತೆ.
ತಿನ್ನಬೇಕು ಅಂತ ತುಂಬ ಅಪೇಕ್ಷೆ ಇರುತ್ತೆ. ಗ್ರಹಚಾರ ಏನು ಮಾಡೋಣ, ಸಕ್ಕರೆ ಕಾಯಿಲೆ ಮೊದಲೇ ಬಂದು ಸೇರಿಕೊಂಡಿದೆ. ಅವಾಗ ಅಪ್ಪ ಅಮ್ಮ ಕೊಡತಕ್ಕಂಥವರೇ ಆಲೋಚನೆ ಮಾಡಿ ಕೊಡ್ತಾರೆ, ತಿಂಡಿ ಕೊಡಬೇಕೋ ಬೇಡೋ ಅಂತ ಆಲೋಚನೆ ಮಾಡಿ ಕೊಡ್ತಾರೆ. ನನಗೇನು ನಿನ್ನ ರೂಪವನ್ನು ನೋಡಬೇಕು ಅಂತ ಮನಸ್ಸಾಗಿದೆ, ಕೃಷ್ಣ ತೋರಿಸುವುದು ಬಿಡುವುದು ನಿನ್ನ ಕೈಯಲ್ಲಿ. ಮನ್ಯಸ್ಯ ಯದ್ ತತ್ ಶಕ್ಯಂ ಮಯಾ ದ್ರಷ್ಟುಂ, ನೋಡ್ಲಿಕ್ಕೆ ನನಗೆ ತಾಕತ್ತು ಉಂಟು ಅಂತ ನೀನು ಪ್ರಭು. ಯಾರಿಗೇನು ತಾಕತ್ತುಂಟು, ಎಷ್ಟು ತಾಕತ್ತುಂಟು ನಿನಗೆ ಗೊತ್ತು. ಆದ್ರಿಂದ ಪ್ರಭು, ನನಗೆ ತಾಕತ್ತಿದ್ದರೆ, ನಾನು ಕೇಳಿದ ರೂಪವನ್ನು ನೋಡುವ ತಾಕತ್ತು ನನಗಿದ್ದರೆ, ಕೇಳಲಿಕ್ಕೊಂದು ತಾಕತ್ತು ಬೇರೆ, ನೋಡ್ಲಿಕ್ಕೊಂದು ತಾಕತ್ತು ಬೇರೆ, ಕೇಳಲಿಕ್ಕೊಂದು ತಾಕತ್ತು ಬೇರೆ, ತಿನ್ಲಿಕ್ಕೊಂದು ತಾಕತ್ತು ಬೇರೆ. ನೋಡುವ ತಾಕತ್ತೆಲ್ಲ ತಿನ್ನುವ ಕಡೆಯಲ್ಲಿ ಬರುವುದಿಲ್ಲ, ಕೇಳುವ ತಾಕತ್ತೆಲ್ಲ ತಿನ್ನುವ ಕಡೆಯಲ್ಲಿ ಬರುವುದಿಲ್ಲ. ನಮಗೆ ಹೀಗೆ ಕೂತಾಗ ಗ್ರಹಚಾರ, ಇವತ್ತು ಏಕಾದಶಿ, ಸಾಯಂಕಾಲ ಕೂತಾಗ ನಮಗೆ ಏನು ತಲೆಗೆ ಹೋಗುತ್ತೆ, ನಾಳೆ ಒಂದು ಸೇರು ಉಣ್ಣಬೇಕು ಅಂತ ತೋರುತ್ತೆ. ಯಾಕೆ ಇವತ್ತು ಅಷ್ಟು ಹಸಿವೆ ಆಗುತ್ತಾ ಉಂಟು. ಉಪವಾಸದವರಿಗೆ ಮಾತ್ರ, ಎಲ್ರಿಗಲ್ಲ. ಅಷ್ಟು ಹಸಿವೆ ಅಂತ ತೋರುತ್ತೆ. ನಾಳೆ ಒಂದು ಸೇರು ತಿನ್ನಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಬೆಳಿಗ್ಗಿನಿಂದ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಾಗಿದೆ. ನಾಳೆ ಇದನ್ನೇ ಮಾಡಬೇಕು ನೀನು ಅಂತ ಮನೆಯವರಿಗೆ ತಾಕಿತ್ತು ಮಾಡಿ ಆಗಿದೆ. ಆದರೆ ಗ್ರಹಚಾರ ಬೆಳಿಗ್ಗೆ ಎದ್ದ ಮೇಲೆ ಉಣ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸರಿಯಾಗಿ ಇವನಿಗೆ ವಾಂತಿ ಆಯಿತು, ಪಿತ್ತದಲ್ಲಿ ವಾಂತಿ ಆಗಿ ದೊಂಡೆಯಲ್ಲಿ ಮುಳ್ಳು ಅಂತ ಬಂತು, ತಿನ್ನಲಿಕ್ಕೆ ಆಗಲಿಲ್ಲ. ಆದ್ರಿಂದ ಕೇಳುವ ತಾಕತ್ತು ಬೇರೆ, ಅನುಭವಿಸುವ ತಾಕತ್ತು ಬೇರೆ. ನಾನೇನೋ ಕೇಳಿದೆ, ನಿನ್ನಿಂತಹ ಶಕ್ತಿ ಉಂಟು ಅಂತ ಕೇಳಿಸಿಕೊಂಡೆ, ಆದರೆ ನೋಡಬೇಕು ಅಂತ ತೋರಿದೆ, ಆದರೆ ನನಗೆ ತಾಕತ್ತುಂಟೋ ಇಲ್ವೋ ಗೊತ್ತಿಲ್ಲ. ಪ್ರಭೋ ಯದಿ ಶಕ್ಯಂ, ಯದಿ ಅದನ್ನು ನೋಡ್ಲಿಕ್ಕೆ ನನಗೆ ತಾಕತ್ತಿರುವುದಾದ್ರೆ, ನನಗೆ ತಾಕತ್ತುಂಟು ಅಂತ ಯದಿ ಮನ್ಯಸೆ, ನನಗೆ ಕೇಳಿದಂತಹದ್ದನ್ನೇ ನೋಡುವ ತಾಕತ್ತು ನನಗೆ ಉಂಟು ಅಂತ ನೀನು ತಿಳ್ಕೊಂಡಿದ್ರೆ ಅಂದ್ರೆ ನನಗೆ ಹೇಗೆ ಅಂದ್ರೆ, ಪ್ರಭೋ ಎರಡಕ್ಷರ ಸಾಕು. ಅದೇ ಬಯಸಿಕೊಳ್ಳುವವರಿಗೆ ಬಯ್ಯುವಿಕೆಯ ಶಬ್ದದ ಅರ್ಥ ಆಗುವುದಾದರೆ ಒಂಚೂರು ಸಾಕಾಗುತ್ತೆ. ಇಲ್ಲದಿದ್ದರೆ ನೀವು ದಿನಗಟ್ಲೆ ಆ ಬಾವಿಯಲ್ಲಿ ಹೋಗಿ ಬಿದ್ದರೂ ಅವನು ಜಪ್ಪಯ್ಯ ಅಂದರೂ ಅವರಿಗೆ ಅರ್ಥನೇ ಆಗುವುದಿಲ್ಲ. ನಿಮಗೊಂದು ಬಾವಿ, ಅದು ಹಾಳು ಬಾವಿ, ಮತ್ತೆ ಅದ್ರ ನೀರಿಲ್ಲದ ಬಾವಿ ಹಾಳು ಬಾವಿ ಯಾವಾಗಲೂ. ನೀವೇನು ಮಾಡ್ತೀರಾ, ನೀವೇನೋ ಪಟ್ಟು ಹಿಡಿತು, ಏನೋ ಈಗ ಹೇಗೆ ಆಗಬೇಕು ಅಂತಂತೀರಿ. ಅವ್ರು ಮಾಡಲಿಕ್ಕೆ ಕೇಳೋದಿಲ್ಲ. ಏನು ಮಾಡ್ತೀರಿ, ಹೋಗಿ ಬಾವಿಗೆ ಧುಮುಕ್ತೀರಿ. ಬಾವಿ ಗೊತ್ತಾಯ್ತಲ್ಲ, ನಾನು ಪುನಃ ಬಿಡಿಸ್ಬೇಕು ಹೇಳಬೇಕಾಗಿಲ್ಲಲ್ಲ. ಬೆಂಗಳೂರಲ್ಲಿ ಒಂದು ಬಾವಿ ಉಂಟು, ದಿಲ್ಲಿಯಲ್ಲಿ ಒಂದು ಬಾವಿ ಉಂಟು, 2 ಬಾವಿ ಉಂಟು. ಆ ಬಾವಿ ಮುಂದೆ ಹೋಗಿ ಧುಮುಕ್ತೀರಿ, ಅವನ ಸಭಾಧ್ಯಕ್ಷನ ಮುಂದೆ ಧರಣಿ ಕೊಡ್ತೀರಿ. ನಿಜವಾಗಿ ಆಳುವವರಿಗೆ ಮರ್ಯಾದೆ ಇರುವುದಾದರೆ ನಿಮ್ಮೊಂದು 5 ನಿಮಿಷದ ಪ್ರತಿಭಟನೆ ಸಾಕಾಗುತ್ತೆ. ಇದು ಅವರಿಗೂ ಮರ್ಯಾದೆ ಇಲ್ಲ, ನಿಮಗೂ ಮರ್ಯಾದೆ ಇಲ್ಲ. ಆದ್ರಿಂದ ಅವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುವುದಿಲ್ಲ, ನಿಮಗೆ ಮೊದಲೇ ಮರ್ಯಾದೆ ಇಲ್ಲ. ಆದ್ರಿಂದ ಇಡೀ ದಿವಸ ಧರಣಿ ಅಂತ ಕೊಡ್ತೀರಾ. ಹಾಗಾದ್ರೆ ಇದು ಪ್ರಭೋ ಎನ್ನತಕ್ಕಂಥ 2 ಅಕ್ಷರದಿಂದ ಕೃಷ್ಣನಲ್ಲಿದ್ದಂತಹ ತಾಕತ್ತನ್ನು ಅರ್ಜುನ ತಾನು ಹೇಳ್ತಾ ಇದ್ದಾನೆ, ನೀನು ತಾಕತ್ತುಳ್ಳವ. ಆದ್ದರಿಂದ ಪ್ರಭೋ ಯದಿ ಶಕ್ಯಂ, ನನಗೆ ನೋಡ್ಲಿಕ್ಕೆ ಸಾಮರ್ಥ್ಯ ಉಂಟು ಅಂತಾದ್ರೆ ಆ ರೂಪವನ್ನು ತೋರಿಸು. ಕೃಷ್ಣ ಪ್ರಭೋ ಅಂತ ಇಷ್ಟೇ ಅಲ್ಲ, ಯೋಗೇಶ್ವರ, ನಾನು ಇಚ್ಛೆ ಮಾಡಿದ್ದೇನೆ ನೋಡಬೇಕು ಅಂತ, ನನಗೆ ತಾಕತ್ತಿಲ್ಲ ಅಂತೇಳಿ ನನ್ನ ಇಚ್ಛೆಗೆ ತಣ್ಣೀರು ಹಾಕಬೇಡ, ನೀರೆರಚಬೇಡ. ಮತ್ತೆ ಹಾಗಾದ್ರೆ ನನಗೆ ಶಕ್ತಿ ಇದ್ರೆ ತೋರಿಸು ಅಂತ ಇದ್ಯಾ, ಪುನಃ ತಣ್ಣೀರು ಹಾಕಬೇಡ ಅಂತ ಹೇಳ್ತಾ ಇದ್ಯಾ. ಏನು ಮಾಡಬೇಕು ನಾನು? ಪ್ರಭೋ ಯೋಗೇಶ್ವರ, ನಿನಗೆ ಉಪಾಯ ಗೊತ್ತಿದೆ. ನಾನು ಕೇಳಿದ್ದನ್ನೆಲ್ಲ ತೋರಿಸುವ ತಾಕತ್ತು ನಿನಗುಂಟು, ನೋಡುವ ತಾಕತ್ತು ನನಗೆ ಇರಲಿಕ್ಕಿಲ್ಲ. ಆದರೆ ಕೇಳಿದ್ರಲ್ಲಿ ಸ್ವಲ್ಪ ಭಾಗ ಆದರೂ ಕೂಡ ನೋಡುವ ತಾಕತ್ತಿರಬಹುದಲ್ಲ ನನಗೆ. ಹಾಗಾದ್ರೆ ಕೇಳಿದ್ರಲ್ಲಿ ಎಷ್ಟನ್ನು ನೋಡುವ ತಾಕತ್ತು ನಿನಗುಂಟೋ ಅಷ್ಟೇ ನೀನು ರೂಪವನ್ನು ನನಗೆ ತೋರಿಸು. ಎನ್ನ ದೃಷ್ಟಿಯಲ್ಲಿ ವಿಶ್ವರೂಪ ಅಂದ್ರೆ ಅಷ್ಟೇ. ಕೇಳಿದ್ದನ್ನೆಲ್ಲ ನೋಡುವುದೇ ವಿಶ್ವರೂಪ ಅಂತ ಆಗಬೇಕಾಗಿಲ್ಲ. ಎನ್ನ ತಾಕತ್ ಯೋಗ್ಯತೆ ಎಷ್ಟು, ಎನ್ನ ವಿಶ್ವ ಯೋಗ್ಯತೆಗೆ ನಿನ್ನದು ವಿಶ್ವರೂಪ. ವಿಶ್ವ ಯೋಗ್ಯತೆಗೆ ಅಂದ್ರೆ ಎನ್ನ ಪೂರ್ಣ ಯೋಗ್ಯತೆಗೆ ನಿನ್ನ ಪೂರ್ಣ ರೂಪ. ಆ ದೃಷ್ಟಿಯಲ್ಲಿ ಯೋಗೇಶ್ವರ, ರಾಘವೇಂದ್ರ ಸ್ವಾಮಿಗಳು ಯೋಗೇಶ್ವರ ಶಬ್ದಕ್ಕೆ ಅರ್ಥ ಬರೆಯುತ್ತಾರೆ. ಅವರು ಬರೆಯುವ ಅರ್ಥ ಸರ್ವ ಉಪಾಯ ಪತೆ. ಯೋಗ ಅಂದ್ರೆ ಉಪಾಯ, ಯೋಗ ಅಂದ್ರೆ ಸಂಬಂಧ. ನೀನು ಯೋಗ ಮಹಾರಾಯ, ಏನೋ ದಾರಿಲಿ ಹೋಗುವಾಗ ಒಂದು ಸಿಕ್ಕಿತು, ವಸ್ತು ಸಿಕ್ಕಿತು, ಹೆಕ್ಕಿದ, ಅದನ್ನು ಮತ್ತೊಬ್ಬ ನೋಡಿದ, ನೀನು ಯೋಗ ಮಹಾರಾಯ. ಏನರ್ಥ? ಸಿಗದಿದ್ದಂಥ ಒಂದು ವಸ್ತು ಸಿಕ್ಕಿತು, ಯೋಗ. ಅದೇ ರೀತಿಯಲ್ಲಿ ಯೋಗ ಶಬ್ದಕ್ಕೆ ಉಪಾಯ, ನಾನೊಂದು ಉಪಾಯ ಮಾಡಿದೆ.
ಯೋಗಿಗಳು, ಉಪಾಯವುಳ್ಳವರು. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಯೋಗೇಶ್ವರ ಅಂದರೆ ಸರ್ವ ಉಪಾಯಪತೆ, ಯಾವ ಸಂದರ್ಭದಲ್ಲಿ ಹೇಗೆ ಏನು ಮಾಡಬೇಕೆನ್ನತಕ್ಕಂಥ ಉಪಾಯವುಳ್ಳವನು. ಅದು ಬಿಟ್ಟು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ, ಜನ ಜಾಸ್ತಿ ಆಯಿತು, ಮಾಡಿದ್ದು ಕಮ್ಮಿ ಆಯಿತು. ಆವಾಗ ಈ ಸ್ವಾಮಿಗಳು ಹೋಗಿ ವ್ಯವಸ್ಥಾಪಕರ ಹತ್ರ, ಏನು ಮಹಾರಾಯ ಜನ ಜಾಸ್ತಿ ಆಯ್ತಲ್ಲ, ಏನು ಮಾಡೋದು? ಆ ವ್ಯವಸ್ಥಾಪಕ ಸ್ವಾಮಿಗಳ ಹತ್ರನೇ, ಹೌದು ಏನು ಮಾಡೋದು? ಗ್ರಹಚಾರ ಅದೇ ಕೇಳೋದು, ಅದನ್ನು ನಿನ್ನ ಹತ್ರ ಕೇಳ್ತೇನಾ? ಏನು ಮಾಡಬೇಕು ಅಂತ ಇವರು ವ್ಯವಸ್ಥಾಪಕರ ಹತ್ರ ಕೇಳಿದರೆ, ಆ ವ್ಯವಸ್ಥಾಪಕನು ಇವರ ಹತ್ರ, ಹೌದು ನನಗೆ ಹಾಗೆ ತೋರ್ತಾ ಉಂಟು, ಏನು ಮಾಡೋದು? ಅದು ನನ್ನ ಪ್ರಶ್ನೆಗೆ ಉತ್ತರನಾ? ಮತ್ತೆ ಉಪಾಯ ಮಾಡಬೇಕು. ಆವಾಗ ಏನು ಮಾಡಬೇಕು? ಉಪಾಯ ಮಾಡಬೇಕಾದ್ರೆ, ಹೇ ಯೋಗೇಶ್ವರ, ಕೃಷ್ಣನ ಚಿಂತನೆ ಮಾಡೋಣ. ನಾವು ಎಂದೂ ಕೂಡ ನಾವು ಮಾಡಿದ್ದು ಕಮ್ಮಿ ಆಯಿತು ಅಂತ ಹೇಳುವುದೇ ಇಲ್ಲ, ಜನ ಜಾಸ್ತಿ ಆಯಿತು ಅಂತಲೇ ಹೇಳುವುದು ನಾವು. ಅದು ನಮ್ಮ ಕ್ರಮನೇ ಹಾಗೆ, ಎಲ್ಲರಲ್ಲಿ ಅದೇ ಕ್ರಮ ಬಂದಿದೆ. ನಾವು ಮಾಡಿದ್ದೇ ಕಮ್ಮಿ, ನಾವು ಒಪ್ಪಿಕೊಳ್ಳಿಕ್ಕೆ ತಯಾರೇ ಇಲ್ಲ. ಏನು ಮಾಡೋಣ ಹೇಳಿ, ಇವತ್ತು ಸ್ವಲ್ಪ ಜನ ಜಾಸ್ತಿ ಆಗಿಬಿಡ್ತು, ಏನು ಮಾಡೋಣ? ನಾನು ಮಾಡಿದ್ದು ಕಮ್ಮಿ ಆಯಿತು ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ನಾವು. ಆವಾಗ ಏನು ಮಾಡಬೇಕು? ಇಂಥ ಸಂದರ್ಭದಲ್ಲಿ ಯೋಗೇಶ್ವರ ಅಂತ ಕೃಷ್ಣನ ಚಿಂತನೆ ಮಾಡೋಣ. ಏನಾದರೂ ತಲೆಗೊಂದು ಉಪಾಯ ಹೊಳಿಸಿ ಬಿಡ್ತಾನೆ. ಏನು ಉಪಾಯ ಹೊಳಿಸ್ತಾನೆ? ತಕ್ಷಣದಲ್ಲೇ ಒಂದೊಂದು ಕಟ್ಟಲ್ಲಿ ಎರಡೆರಡು ಹಾಕಿದಲ್ಲ, ಅದನ್ನು ತೆಗಿ, ಒಂದೊಂದೇ ಮಾಡು. ಆವಾಗ ಇಷ್ಟೊತ್ತಿಗೆ ಅರ್ಧ ಮುಕ್ಕಾಲು ಮುಗ್ದಿರುತ್ತೆ, ಅಷ್ಟಾಗುವಾಗ ತಲೆಗೆ ಹೋದದ್ದು. ಅದೊಂದು ಗಾದೆ ಮಾತೇ ಉಂಟು, ಏನು ಅಂತ, ಭಗವಂತನ ಪ್ರಜ್ಞೆ ಉಳ್ಳವರಿಗೆ ಎಲ್ಲ ಬುದ್ಧಿ ಬರುವುದು ಮುಗಿದ ಮೇಲೆ ಅಂತೆ. ವಿಪ್ರಾಹ ಪಶ್ಚಾತ್ ಬುದ್ಧಯ ಅಂತ ಅವರಿಗೆಲ್ಲ ಮತ್ತೆ ತೋರೋದಂತೆ. ಅದೇ ರೀತಿಯಲ್ಲಿ ಇಲ್ಲಿ ಆ ತಲೆಗೆ ಹೊಳೆಯುವಾಗ ಅರ್ಧ ಮುಗ್ದಾಗಿದೆ, ಮತ್ತೇನು ಮಾಡೋದು? ಆ ಇದ್ದ ಕಟ್ಟು ಒಂದೊಂದು ಕಟ್ಟಲ್ಲಿ ಎರಡೆರಡು ಹಾಕಿತ್ತಲ್ಲ, ಅದನ್ನು ಒಂದೊಂದು ತೆಗೆದು ಮತ್ತೊಂದು ಕಟ್ಟಿಗೆ ಹಾಕಿ ಪುನಃ ಹಂಚಿದ್ದು, ಆದರೂ ಕಮ್ಮಿ ಆಯಿತು. ಅಂತಹ ಸಂದರ್ಭದಲ್ಲಿ ದೇವರ ಚಿಂತನೆ ಏನು ಅಂತ ಮಾಡಬೇಕು? ಯೋಗೇಶ್ವರ ಅಂತ ಚಿಂತನೆ ಮಾಡಿದರೆ ಸರ್ವ ಉಪಾಯ ಪತೆ. ಇಂತಹ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರಜ್ಞೆ, ಸ್ಫೂರ್ತಿಯನ್ನು ಕೊಡುವವನೇ ಕೃಷ್ಣ. ನನಗೇನೋ ನೋಡಬೇಕು ಅಂತ ಅಪೇಕ್ಷೆ ಆಗಿದೆ, ತೋರಿಸುವ ಕೆಲಸ ನಿನ್ನದು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ನಿನಗೇ ಬಿಟ್ಟದ್ದು, ಏನು ಉಪಾಯ ಮಾಡಬೇಕು ಅದು ನಿನಗೇ ಗೊತ್ತು. ಆದ್ದರಿಂದ ಯೋಗೇಶ್ವರ ತ್ವಂ ಆತ್ಮಾನಂ ದರ್ಶಯ. ತ್ವಂ ಆತ್ಮಾನಂ ದರ್ಶಯ, ನೀನು ಆತ್ಮನನ್ನು ತೋರಿಸು. ಆತ್ಮ ಎಂಬ ಶಬ್ದ, ನೀನು ನಿನ್ನನ್ನು ತೋರಿಸು, ತನ್ಮೂಲಕ ನೀನು ಎನ್ನನ್ನು ಎನಗೆ ತೋರಿಸು. ನಿನ್ನ ವಿಶ್ವರೂಪದ ದರ್ಶನ ಎನ್ನ ಕಣ್ಣ ಮುಂದೆ ಬಂದರೆ ನಾನು ಮೊದಲೇ ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ಯೋಗ್ಯತೆ ಎಷ್ಟೋ ಅಷ್ಟೇ ರೂಪ ನನಗೆ ತೋರಿಸು ಅಂತ ನಿನ್ನಲ್ಲಿ ಮೊದಲೇ ಪ್ರಾರ್ಥನೆ ಮಾಡಿದ್ದೇನೆ. ಹಾಗಾದರೆ ಆ ಎನ್ನ ಯೋಗ್ಯತೆಗೆ ಅನುಸಾರವಾಗಿ ನೀನು ವಿಶ್ವರೂಪವನ್ನು ಮುಂದಿಟ್ಟರೆ ಏನಾಯಿತು? ವಿಶ್ವರೂಪದ ದರ್ಶನವೂ ಆಯಿತು, ಜೊತೆಯಲ್ಲಿ ನನ್ನ ದರ್ಶನವೂ ಆಯಿತು. ನನಗೆ ಎಷ್ಟು ತಾಕತ್ತುಂಟು ಅಂತ ಗೊತ್ತಾಯಿತು ನನಗೆ. ಆತ್ಮಾನಂ ದರ್ಶಯ, ಎರಡು ಆತ್ಮಗಳ ದರ್ಶನ, ಭಗವಂತನ ದರ್ಶನವೂ ಆಯಿತು, ನಮ್ಮ ದರ್ಶನವೂ ಆಗುತ್ತೆ. ನಮ್ಮ ತಾಕತ್ತೆ, ನಮ್ಮ ಯೋಗ್ಯತೆ ಏನು ಅಂತೂ ನಮ್ಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಆತ್ಮಾನಂ ದರ್ಶಯ, ಭಗವಂತ ಎಲ್ಲ ಕಡೆಯಲ್ಲಿಯೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿಯೇ ದರ್ಶನ ಕೊಡ್ತಾನೆ. ನಮ್ಮಲ್ಲಿ ಬಹಳ ಬಲಾತ್ಕಾರವಾಗಿ ಕೆಲವರು ದೇವರ ದರ್ಶನ ಮಾಡಿಸುವವರು, ತಾವಾಗಿಯೇ ಬಲಾತ್ಕಾರವಾಗಿ ಹೋಗುವವರು, ಯಾರು ತಾವೇ ಸ್ವಯಂ ಬಲಾತ್ಕಾರವಾಗಿ ಮನೆಯಲ್ಲಿ ಅಪ್ಪಮ್ಮ ಹೇಳದಿದ್ರೂ ಕೂಡ ಅಪ್ಪಮ್ಮನನ್ನು ಏನಾದರೂ ಮಾಡಿ ಒಪ್ಪಿಸಿ ಹೋಗತಕ್ಕಂಥ ಮಕ್ಕಳು ಕೆಲವು, ಅಪ್ಪಮ್ಮ ದಮ್ಮಯ್ಯ ಅಂತ ಹಾಕಿದ್ರೂ ಹೋಗದಿರುವ ಮಕ್ಕಳು ಕೆಲವು. ಆವಾಗ ಅಪ್ಪಮ್ಮ ದೇವಸ್ಥಾನಕ್ಕೆ ದಬ್ಬುತ್ತಾವೆ, ಹೋಗು ದೇವಸ್ಥಾನಕ್ಕೆ ಅಂತ ದಬ್ಬುತ್ತಾವೆ. ಅದಕ್ಕಂದ್ರು ಸ್ವಯಂ ತನ್ನನ್ನೇ ತಾನು ದಬ್ಬಿಕೊಂಡು ಹೋದ್ರು, ಅಪ್ಪಮ್ಮ ದಬ್ಬುವ ಮೂಲಕ ದೇವಸ್ಥಾನಕ್ಕೆ ಹೋದ್ರು, ಭಗವಂತನ ದರ್ಶನ ಆಗುವುದು ಮಾತ್ರ ಇವನಾಗಿ ಉತ್ಸಾಹದಿಂದ ಬಂದ ಅಂಥೇಳಿ ಅವನ ಯೋಗ್ಯತೆಗೆ ಮೀರಿ ದರ್ಶನ ಭಗವಂತ ಕೊಡುವುದಿಲ್ಲ. ಅಂಬಿಕಾ ಅಂಬಾಲಿಕಾ ಇಬ್ಬರು ಹೆಣ್ಮಕ್ಕಳು, ರಾಜ್ಯ ನಿರ್ಗತಿಕಾಗಿದೆ. ಈಗ ಅಂತಹ ಪ್ರಸಂಗದಲ್ಲಿ ಮಕ್ಕಳು ಬೇಕಾಗಿದೆ, ರಾಜ್ಯ ಆಳ್ಲಿಕ್ಕೆ ಮಕ್ಕಳು ಬೇಕಾಗಿದೆ. ಎರಡು ಮಕ್ಕಳು ಸತ್ತು ಹೋಯಿತು, ಚಿತ್ರಾಂಗದ ವಿಚಿತ್ರವೀರನತಕ್ಕಂಥ ಎರಡು ಮಕ್ಕಳು ಸತ್ತಾಗಿದೆ, ರಾಜ್ಯ ನಿರ್ಗತಿಕಾಗಿದೆ, ಭೀಷ್ಮ ಸಿಂಹಾಸನದಲ್ಲಿ ಕೂಡುವುದಿಲ್ಲ. ಆವಾಗ ಸತ್ಯವತಿ ವ್ಯಾಸರನ್ನು ಎಣಿಸಿದಳು. ಬಂದರು ವ್ಯಾಸರತ್ರ ಸತ್ಯವತಿ ಹೇಳ್ತಾ ಇದ್ದಾಳೆ, ಹೋಗು ನೀನು ಸಂತತಿ ಪಡಿ ಅಂತ. ಅವರತ್ರನೂ ಹೇಳಿದರು, ಅಂಬಿಕಾ ಅಂಬಾಲಿಕೆಯರ ಹತ್ರನೂ ಹೇಳಿದಳು ಸತ್ಯವತಿ, ದೇವರು ಬರ್ತಾರೆ, ದೇವರ ಉಪಾಸನೆ ಮಾಡು ಅಂತ. ವ್ಯಾಸರು ಮಗ ಅಂದ್ರು, ಅವುಗಳಿಗೆ ತಾಕತ್ತಿಲ್ಲ ನನ್ನನ್ನು ನೋಡ್ಲಿಕ್ಕೆ ಅಂತ ವ್ಯಾಸರಂದ್ರು. ಆದರೂ ಅಮ್ಮ ಒತ್ತಾಯ ಮಾಡಿದ್ರಂತೆ, ಇಲ್ಲ ನೀನು ದರ್ಶನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ರಂತೆ.
ಸರಿ, ಅಮ್ಮನ ಒತ್ತಾಯಕ್ಕೆ ಕಟ್ಟು ಬಿದ್ದು ವ್ಯಾಸರು ಹೋದರೆ ಗೊತ್ತಲ್ಲ ಎಂಥ ಸಂತತಿ ಬಂತು ಅಂತ ಗೊತ್ತು. ಒಬ್ಬಳಿಗೆ ನೋಡ್ಲಿಕ್ಕೆ ಆಗಿಲ್ಲ, ಅಂಬಿಕೆಗೆ ನೋಡ್ಲಿಕ್ಕೆ ಆಗಿಲ್ಲ, ಕಣ್ಣು ಮುಚ್ಚಿಕೊಂಡ್ಲು. ಹಾಗಾದ್ರೆ ಯಾರ್ಯಾರ ಒತ್ತಾಯಕ್ಕೆ ಕಟ್ಟು ಬಿದ್ದು ಅಕಸ್ಮಾತ್ ದೇವರೇ ದರ್ಶನ ಕೊಡುವುದು ಅಂತಾಗಲಿ, ನಾವೇ ದರ್ಶನಕ್ಕೆ ಹೋಗುವುದು ಅಂತಾಗಲಿ, ನಾವು ದರ್ಶನಕ್ಕೆ ಹೋಗುವಾಗಲೂ ಎರಡು ರೀತಿ. ನಮ್ಮ ಒತ್ತಾಯಕ್ಕೆ ನಾವು ಹೋಗುವುದು, ಅಪ್ಪಮ್ಮನ ಒತ್ತಾಯಕ್ಕೆ ನಾವು ಹೋಗುವುದು. ಅಂತೂ ಎಂತಹ ಪ್ರಸಂಗದಲ್ಲೇ ಆಗಲಿ ದೇವರಾಗಿಯೇ ಬಂದು ದರ್ಶನ ಕೊಡುವುದಾದರೂ ದರ್ಶನ ತೆಗೆದುಕೊಳ್ಳುವವನಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ, ದರ್ಶನ ತೆಗೆದುಕೊಳ್ಳುವ ಯೋಗ್ಯತೆ ವ್ಯಕ್ತಿಗಳಲ್ಲಿ ಇಲ್ಲದಿದ್ದರೆ ದೇವರ ದರ್ಶನ ಅದ್ಭುತ, ದೇವರ ದರ್ಶನ ಆಶ್ಚರ್ಯ. ಏನಾಗಿ ಕಂಡ್ರು ವ್ಯಾಸರು ಈ ಅಂಬಿಕೆಗೆ? ಏನೋ ಒಂದು ದೊಡ್ಡ ಭೂತದಂತೆ ಕಂಡ್ರು. ಕಣ್ಣು ಮುಚ್ಚಿದ್ಳಲ್ಲ, ಧೃತರಾಷ್ಟ್ರ ಹುಟ್ಟಿದ. ಸರಿ, ಮತ್ತೊಮ್ಮೆ ವ್ಯಾಸರು ತನ್ನ ಮಗನಿಗೆ ಒತ್ತಾಯ ಮಾಡಿದ್ರು, ವ್ಯಾಸರಿಗೆ ಹೋಗು ದರ್ಶನ ಕೊಡು ಅಂತ. ದೇವರಲ್ಲಿ ಒತ್ತಾಯ ಮಾಡ್ತಾ ಇದ್ದಾಳೆ, ಹೋಗು ದರ್ಶನ ಕೊಡು ಅಂತ. ಮಕ್ಕಳಿದ್ದಲ್ಲಿಗೆ ತಾಯಿ ಬರುವಂತೆ, ಹೋಗು ನೀನು ಅಂತ. ವ್ಯಾಸರು ಪಾಪ ಒತ್ತಾಯಕ್ಕೆ ಕಟ್ಟು ಬಿದ್ದು ಪುನಃ ಹೋದ್ರು. ಅವಳು ಅಂತವಳೆ, ಅವಳಿಗಂತಹ ತಾಕತ್ತಿಲ್ಲ. ಅವಳು ಏನು ಮಾಡಿದಳು? ಕಣ್ಣು ಮುಚ್ಚಿಲ್ಲ ಅಷ್ಟೇ, ಅತಿಯಾಗಿ ಕಣ್ಣು ತೆರೆದಳು. ಇಂಥ ಮಗು ಹುಟ್ಟಿತು. ಅದಕ್ಕಂದ್ರು ಯಾವುದು ಅತಿ ಮಾಡಬೇಡ ಅಂತ. ಕಣ್ಣು ಮುಚ್ಚುವುದು ಅತಿಯಾಗಿ ಕಣ್ಣು ಮುಚ್ಚಬೇಡ, ಕಣ್ಣು ತೆರೆಯುವುದು ಅತಿಯಾಗಿ ಕಣ್ಣು ತೆರೆಯಬೇಡ. ಬೇಡದ್ದು ಕಾಣಿಸುತ್ತೆ ಆವಾಗ. ಕಣ್ಣು ಮುಚ್ಚಿದರೆ ಇವರು ಕಣ್ಣು ಮುಚ್ಚಿದ್ರು ಅಂತಲೇ ಭಾವಿಸಿ ಬಿಡ್ತಾರೆ. ಆದ್ರಿಂದ ಪೂರಾ ಕಣ್ಣು ಮುಚ್ಚಬೇಡ, ನಿದ್ದೆ ಮಾಡುವಾಗಲಾದರೂ ಕೂಡ ಪೂರಾ ಕಣ್ಣು ಮುಚ್ಚಬೇಡ, ಇವರು ಕಣ್ಣು ಮುಚ್ಚಿದ್ರು ಅಂತ ಭಾವಿಸ್ತಾರೆ. ಆದ್ದರಿಂದ ಅವರಿಬ್ಬರಿಗೂ ಕೂಡ ಯೋಗ್ಯತೆ ಇಲ್ಲವಾದದ್ದಕ್ಕೆ ದೇವರ ದರ್ಶನ ಅವರಿಗೆ ಸರಿಯಾಗಿ ಆಗಿಲ್ಲ. ಪ್ರಾಯಶಃ ಅದರೆಲ್ಲ ಅರ್ಜುನನ ತಲೆಗೆ ಬಂದಿದೆ ಕಾಣುತ್ತೆ. ದೇವರ ದರ್ಶನ ಆಗಬೇಕು ಅಂತ ಅಪೇಕ್ಷೆ ಉಂಟು, ಆದರೆ ಎಂತಹ ರೂಪವನ್ನು ಕಾಣುವ ತಾಕತ್ತುಂಟು ಅಂತ ಗೊತ್ತಿಲ್ಲ. ದೇವರ ದರ್ಶನ ಆಗಬೇಕು ಅಂತ ಇಷ್ಟೇ ಹೇಳಿದ್ದಕ್ಕ ದೇವರು ಭೂತದ ರೂಪದಲ್ಲಿ ಬಂದು ಬಿಟ್ರೆ? ಅದಕ್ಕೆ ಅರ್ಜುನ ಮೊದಲೇ ಕೇಳಿದ, ಯಾವ ರೂಪವನ್ನು ನೀನು ತೋರಿಸಿದ್ರೆ ಅದನ್ನು ದಕ್ಕಿಸಿಕೊಳ್ಳುವ ಶಕ್ತಿ ನನಗುಂಟೋ ಕೃಷ್ಣ, ಅಂತಹ ರೂಪವನ್ನು ನನಗೆ ತೋರಿಸು. ಮಾತ್ರ ನನಗೆ ವಿಶ್ವರೂಪ ನೋಡಬೇಕು ಅಂತ ಸಂಕಲ್ಪ ಆಗಿದೆ. ಮತ್ತೆ ಬರೇ ನಿನ್ನ ನೋಡಿದ್ರೆ ಇಲ್ಲೇ ಇಲ್ವೋ ನೀನು? ನನ್ನ ಕಣ್ಣೆದುರಿಗೆ ಕೂತಿಲ್ವೋ? ಮತ್ತೆ ವಿಶ್ವರೂಪ ನೋಡಬೇಕು ಅಂತ ಅಪೇಕ್ಷೆ ಆಗಿದೆ. ನೀನು ತೋರಿಸಕ್ಕಂಥ ವಿಶ್ವರೂಪ ಮಾತ್ರ ಬ್ರಹ್ಮಾಂಡದ ಹೊರಗೆ ಆಚೆ ಈಚೆ ಅಂತ ಅಂದುಬಿಟ್ರೆ ಅದು ನೋಡ್ಲಿಕ್ಕೆ ನನಗೆ ಸಾಧ್ಯ ಉಂಟೋ ಇಲ್ವೋ? ನನ್ನ ಯೋಗ್ಯತೆಗೆ ಅನುಗುಣವಾಗಿ ನೀನು ವಿಶ್ವರೂಪವನ್ನು ತೋರಿಸು ಅಂತ. ಇಷ್ಟು ಧಾಟಿಯನ್ನು ತಿಳಿಸ್ಲಿಕ್ಕೆ ಹಾಕಿದ ಶಬ್ದ ಏನು ಗೊತ್ತಾ? ಅವ್ಯಯಂ ಅಂತ ಒಂದು ಶಬ್ದ ಹಾಕಿದ್ದಾನೆ ಕೃಷ್ಣ. ಆತ್ಮಾನಂ ದರ್ಶಯ, ಆತ್ಮಾನಂ ನಿನ್ನನ್ನು ತೋರಿಸು, ಎನ್ನನ್ನೂ ತೋರಿಸು ಎನಗೆ, ನಿನ್ನನ್ನು ಎನಗೆ ತೋರಿಸು, ಎನ್ನನ್ನು ಎನಗೆ ತೋರಿಸು. ಮಾತ್ರ ಆ ರೂಪ ಎಂಥದ್ದಾಗಿರ್ಬೇಕು? ಅವ್ಯಯಂ. ಏನು ಅವ್ಯಯ ಅಂದ್ರೆ? ಖರ್ಚಾಗದ್ದು ಅಂತ ಮೊನ್ನೆ ಒಂದು ನೋಡಿದೆವು, ಇವತ್ತು ಇನ್ನೊಂದು. ಅವಿ, ಅಯ, ಅವ್ಯಯ. ಒಂದು ಎಣ್ಣು ಸಂಧಿ ಮಾಡಿ. ಅವಿ ಕೂಡಿಸು ಅಯ, ಅವ್ಯಯ. ಅವಿ ಅಂದ್ರೆ ಏನು? ರವಿ ಅಂದ್ರೆ ಏನು? ಅಷ್ಟೇ, ಅವಿ ಅಂದ್ರು ಅಷ್ಟೇ. ಆದ್ರಿಂದಲೇ ಏನು ನಮ್ಮನ ಕನ್ನಡದಲ್ಲಿ ಬಂತು ಕಾಣುತ್ತೆ. ಆ ಅವಿ ನೀರನ್ನು ಎಳ್ಕೊಳ್ಳೋದಕ್ಕೆ ಆವಿಯಾಗುವುದು ಅಂತ, ನೀರು ಆವಿ ಆಯಿತು ಅಂತ ಹೇಳ್ತೇವಲ್ಲ. ಏನು ಆವಿ? ಅವಿಗೆ ಸಂಬಂಧಪಟ್ಟದ್ದಾಯಿತು. ಅವಿ ಅಂತ ಯಾರಿಗೆ ಹೆಸರು? ಸೂರ್ಯನಿಗೆ ಹೆಸರು. ಯಾಕೆ ಸೂರ್ಯನಿಗೆ ಅವಿ ಅಂತ ಹೆಸರು? ಅವತಿ ಇತಿ ಅವಿ, ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಆದ್ರಿಂದ ಅವನಿಗೆ ಅವಿ ಅಂತ ಹೆಸರು. ರವಿ ಅಂತ ಯಾಕೆ ಹೆಸರು ಸೂರ್ಯನಿಗೆ? ನಮ್ಮಿಂದೆಲ್ಲ ಸ್ತುತಿಸಲ್ಪಡ್ತಾನೆ, ರು ಶಬ್ದೆ, ನಮ್ಮಿಂದ ಸ್ತೋತ್ರ ಮಾಡಲ್ಪಡ್ತಾನೆ. ಪ್ರತಿಯೊಬ್ಬರೂ ಕೂಡ ಬೇರೆ ಯಾರ ಸ್ತೋತ್ರ ಮಾಡದಿದ್ರು ಆದಿತ್ಯ ಹೃದಯ ಅಂತೂ ಪ್ರಾಯಶಃ ಎಲ್ಲರೂ ಪಠಿಸ್ತಾರೆ. ಯಾಕೆಂದ್ರೆ ಅವರ ತಲೆಯೊಳಗಿಂದ ಏನೋ ಹೋಗಿದೆ. ಏನು ಅಂತ? ರಾಮಚಂದ್ರ ಆದಿತ್ಯ ಹೃದಯವನ್ನು ಪಠನ ಮಾಡಿದ ಮೇಲೇನೆ ರಾಮನನ್ನು ಕೊಲ್ಲಿಕ್ಕಾಯ್ತು ಅಂತ. ಯಾರು ತುಂಬಿಸಿದ್ದೋ ಏನು? ರಾಮಚಂದ್ರ ಆದಿತ್ಯ ಹೃದಯ ಪಠನ ಮಾಡಿಯೇ ರಾವಣನನ್ನು ಕೊಲ್ಲಬೇಕು ಅಂತಿಲ್ಲ. ಮತ್ತೆ ನಮಗೆ ತೋರಿಸಿಕೊಡುವುದಕ್ಕೋಸ್ಕರ ಬೇಕಿದ್ರೆ ಆದಿತ್ಯ ಹೃದಯವನ್ನು ಹೇಳಿದ ರಾಮಚಂದ್ರ. ಆದಿತ್ಯ ಹೃದಯಕ್ಕೆ ಶಕ್ತಿ ತುಂಬಿಸುವುದಕ್ಕೋಸ್ಕರ ಬೇಕಿದ್ರೆ ರಾಮಚಂದ್ರನ ಬಾಯಿಂದ ಆದಿತ್ಯ ಹೃದಯ ಬಂತು ಹೊರತು ರಾವಣನನ್ನು ಕೊಲ್ಲುವುದಕ್ಕೋಸ್ಕರ ರಾಮಚಂದ್ರ ಆದಿತ್ಯ ಹೃದಯ ಹೇಳಬೇಕಾಗಿಲ್ಲ. ಹಾಗಾದ್ರೆ ಅವಿ ಅಂದ್ರೆ ಸೂರ್ಯ, ರಕ್ಷಣೆ ಮಾಡುವವನು. ಅವಿ ಅಂದ್ರೆ ಸೂರ್ಯ, ಅವನ ಕಡೆ ಅಯನ. ಅವಿ, ಅಯ, ಅವ್ಯಯ. ಏನಾಯಿತು ಹಾಗಾದ್ರೆ? ಸೂರ್ಯನ ಕಡೆಗೆ ಗಮನ ಅಂತ ಅರ್ಥ ಬಂತು. ಅವ್ಯಯ ಅಂದ್ರೆ ಸೂರ್ಯನ ಕಡೆಗೆ ಗಮನ ಅಂದ್ರೆ ಬೆಳಕಿನ ಕಡೆಗೆ ಗಮನ. ಅಂದರೆ ಅರ್ಜುನ ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ,
ಯಾವ ರೂಪವನ್ನು ನೀನು ನನಗೆ ತೋರಿಸಿದರೆ ನಾನು ಬೆಳಕಿನ ಕಡೆಗೆ ಹೋಗುತ್ತೇನೋ ಅಂತಹ ರೂಪವನ್ನು ತೋರಿಸು. ಅವ್ಯಯಂ ಆತ್ಮಾನಂ ದರ್ಶಯ. ನನ್ನನ್ನು ಬೆಳಕಿನ ಕಡೆಗೆ ಒಯ್ಯುವ ರೂಪವನ್ನು ತೋರಿಸು. ಅಂಬಿಕಾ ಅಂಬಾಲಿಕಾ ಇವರಿಬ್ಬರಿಗೆ ಬೆಳಕಿನ ಕಡೆಗೆ ಒಯ್ಯುವ ರೂಪದ ದರ್ಶನ ಆದದ್ದಲ್ಲ. ಕುರುಡ ಮತ್ತೊಬ್ಬ ರೋಗಿಯಾದ ಮಕ್ಕಳನ್ನು ಪಡೀಲಿಕ್ಕೆ ಬೇಕಾದ ದರ್ಶನ ಆದದ್ದು. ಅರ್ಜುನ ಅದು ಪ್ರಾಯಶಃ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಏನು ಕೇಳಿದ, ಎನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ಯತಕ್ಕದ್ದಾಗಬೇಕು. ಸೂರ್ಯನ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗತಕ್ಕಂತಹ ರೂಪವನ್ನು ತೋರಿಸು. ನಿನ್ನ ರೂಪ ಎಂಥದ್ದಾಗಬೇಕು, ನನ್ನನ್ನು ಸೂರ್ಯನ ಕಡೆಗೆ ಅಂತಂದ್ರೆ ಯಾವ ರೂಪವನ್ನು ನಾನು ನೋಡ್ತೇನೋ ಇನ್ನು ಮುಂದೆ ತಕ್ಷಣದಲ್ಲಿ ನೋಡ್ತೇನೋ ಕೃಷ್ಣ, ಆ ರೂಪ ಅದು ಸೂರ್ಯನ ಕಡೆಗೆ ಹೋಗುವಂತಹದ್ದಾಗಬೇಕು. ಅಂದರೆ ಸೂರ್ಯ ಚಂದ್ರರು ಇರುವ ತನಕ ಅದು ಎನ್ನ ತಲೆಯಲ್ಲಿ ಇರಬೇಕು. ಆ ಚಂದ್ರಾರ್ಕವಾಗಿ ಆ ರೂಪ ಎನ್ನ ತಲೆಯಲ್ಲಿ ಇರಬೇಕು. ಆ ರೂಪದ ಬಗ್ಗೆ ಮರೆಯುವಿಕೆ ನನಗೆ ಬರಬಾರದು. ಆದ್ರಿಂದ ಅವ್ಯಯಂ. ಖರ್ಚಾಗದ್ದು ಅಂದ್ರೆ ಅಷ್ಟೇ ಅರ್ಥ ಅಲ್ವಾ? ಅವ್ಯಯ ಶಬ್ದಕ್ಕೆ ನಾವೆಲ್ಲ ಒಟ್ಟಿಗೆ ಖರ್ಚಾಗದ್ದು ಅಂತಂದ್ರೆ ಉಳಿದದ್ದು. ಎಷ್ಟು ದಿವಸ ಉಳಿಯೋದು ಅದು ನಾವು ಹೇಳಲಿಲ್ಲ, ಆದ್ರೆ 4 ದಿವಸ ಇರುತ್ತೆ ಅಷ್ಟೇ. ಎಷ್ಟು ದಿವಸ ಉಳಿಬೇಕು? ಅವಿ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಇರಬೇಕು. ಸೂರ್ಯ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಇರಬೇಕು. ಆ ಚಂದ್ರಾರ್ಕವಾಗಿ ಇರತಕ್ಕಂತಹ ರೂಪದ ದರ್ಶನ ಇದು ಅವ್ಯಯ. ಇಂತಹ ರೂಪದ ದರ್ಶನ ಕೃಷ್ಣ ನನಗೆ ಮಾಡಿಸು. ಅದು ಪುಟ್ಟ ರೂಪ ಆಗಲಿ ದೊಡ್ಡ ರೂಪ ಆಗಲಿ. ಎಂತಹ ರೂಪ ನೋಡಿದೆ ಎನ್ನುವುದಕ್ಕಿಂತಲೂ ಕೂಡ ನೋಡಿದ ರೂಪ ಎಷ್ಟು ದಿವಸ ಉಳಿಯಿತು ಎನ್ನುವುದು ಮುಖ್ಯ. ನಾನು ನೋಡಿದ ರೂಪ ನನ್ನಲ್ಲಿ ಉಳಿಬೇಕು. ನನ್ನ ವಿಶ್ವಕಾಲದಲ್ಲಿಯೂ ಕೂಡ ನಾನು ನೋಡಿದ ರೂಪ ಉಳಿಬೇಕು. ಆ ದೃಷ್ಟಿಯಲ್ಲಿ ಅವ್ಯಯಂ ಆತ್ಮಾನಂ, ಬೆಳಕಿನ ಕಡೆಗೆ ಕರ್ಕೊಂಡು ಹೋಗತಕ್ಕಂತಹ ರೂಪದ ದರ್ಶನ ನನಗೆ ಮಾಡಿಸು ಎನ್ನುವ ದೃಷ್ಟಿಯಲ್ಲಿ ಅರ್ಜುನ ಅವ್ಯಯಂ ಆತ್ಮಾನಂ ದರ್ಶಯ. ಅಂದರೆ ಅವಿ ಅಂದ್ರೆ ಸೂರ್ಯ, ಅವತಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ಅವ ಅಂದ್ರೆ ರಕ್ಷಣೆ. ಅದು ಎಲ್ಲಿಂಟು? ದಾಸರದ್ದೊಂದು ಹಾಡಲ್ಲಿ ಉಂಟು. ಮೇಲ್ನೋಟಕ್ಕೆ ನೋಡುವಾಗ ಗೊತ್ತಾಗೋದಿಲ್ಲ, ವಿಮರ್ಶೆ ಮಾಡುವಾಗ ಗೊತ್ತಾಗುತ್ತೆ. ಆವ ರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿ ಎನ್ನ ಕೈ ಪಿಡಿದು ನೋಡೈ ಅಂತ. ಇದು ಈ ಹಾಡು ಎಲ್ರಿಗೂ ಬರುತ್ತೆ. ಧನ್ವಂತ್ರಿ ಹತ್ರ ಕೇಳುದು, ಆವ ರೋಗವು ಎನಗೆ ದೇವ ಧನ್ವಂತ್ರಿ ಸಾವಧಾನದಿ ಎನ್ನ ಕೈ ಪಿಡಿದು ನೋಡೈ. ಏನಾಗುತ್ತೆ ಅಂತ ಕೇಳಿದ್ರು ವೈದ್ಯ. ಶುರು ಮಾಡಿದ ಏನು ಅಂತ, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಗೋಚರಿಸವು, ಹರಿಪ್ರಸಾದ ಎನಗೆ ಸವಿಯಾಗದು, ಹರಿಯಾತ್ರೆಗೆ ಎನ್ನ ಕಾಲುಗಳು ಏಳವು, ಹರಿಪೂಜೆಗೆ ಎನ್ನ ಕೈಗಳು ಬಾರವು. ಆವ ರೋಗವು ಎನಗೆ ದೇವಧನ್ವಂತ್ರಿ ಅಂತ ಧನ್ವಂತ್ರಿ ಹತ್ರ ಕೇಳಿದ್ದಕ್ಕೆ ಧನ್ವಂತ್ರಿ ತಟ್ಟನೆ ಅಂದ, ನಿನಗೆ ಒಂದ ಸೊಕ್ಕು ಇಲ್ಲ ಔದಾಸೀನ್ಯ ಎಂಬ ರೋಗ ಅಂದ. ಸೊಕ್ಕಿನವರು ಕೂಡ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಹರಿಪ್ರಸಾದ ಊಟ ಮಾಡೋದಿಲ್ಲ. ಔದಾಸೀನ್ಯದವರು ಕೂಡ ದೇವಸ್ಥಾನಕ್ಕೂ ಹೋಗೋದಿಲ್ಲ, ದೇವರ ಪ್ರಸಾದ ಆಗುವುದಿಲ್ಲ, ದೇವರ ಪೂಜೆ ಮಾಡೋದಿಲ್ಲ. ಅಂದಿವ ಇಷ್ಟು ನನಗೆ ಹೀಗಾಗುತ್ತೆ ಅಂತಂದಾಗ ದೇವರು ನಿನಗೆ ಕಾಯಿಲೆ ಔದಾಸೀನ್ಯ ಅಂತಂದ್ರು. ಇಷ್ಟ ಆಯ್ತಲ್ಲ. ಇಷ್ಟೇ ಆದ್ಮೇಲೆ ಏನು, ರೋಗಿ ಎದ್ದುಕೊಂಡು ಹೋಗುವುದಾ? ಕಾಯಿಲೆ ಏನು ಅಂತ ಗೊತ್ತಾಯಿತು. ಕಾಯಿಲೆ ಏನು ಅಂತ ಗೊತ್ತಾದ ಕೂಡಲೇ ಎದ್ದುಕೊಂಡು ಹೋಗುವುದಾ? ವೈದ್ಯನ ಹತ್ರ ಹೇಳಬೇಡುವೋ, ನನ್ನನ್ನು ಕಾಪಾಡಿ ಅಂತ ವೈದ್ಯನ ಹತ್ರ ಹೇಳಬೇಡುವ? ಆ ಕಾಪಾಡಿ ಅಂತ ಹೇಳ್ತಕ್ಕ ಶಬ್ದ ಯಾವುದು ಗೊತ್ತಾ? ಮೊದಲೇ ಆವ ರಕ್ಷಿಸು. ಮೊದಲೇನರ್ಥ ಮಾಡಿದ್ದು? ಆವ ರೋಗವು ಎನಗೆ ದೇವ ಧನ್ವಂತ್ರಿ. ಯಾವ ರೋಗವು ಎನಗೆ ಇದ್ರೆ ಹಾಗೆ ಕೇಳ್ಬೋದಿತ್ತು, ಯಾವ ರೋಗವು ಎನಗೆ ದೇವ ಧನ್ವಂತ್ರಿ ಅಂತಲೇ ಕೇಳ್ಬೋದಿತ್ತು. ಇಲ್ಲಿ ಆವ ರೋಗವು ಎನಗೆ ದೇವ ಧನ್ವಂತ್ರಿ ಅಂತ ಕೇಳಿದ್ ಯಾಕೆ ಅಂದ್ರೆ, ಆವ ಎಂಬ ಎರಡಕ್ಷರ ಎರಡರ್ಥವನ್ನು ಕೊಡಬೇಕು. ಮೊದಲನೇದ್ರಲ್ಲಿ ಪ್ರಶ್ನೆ, ಯಾವ ರೋಗವು ಎನಗೆ ಆರು ಹಿತವರು ನಿನಗೆ ಈ ಮೂವರೊಳಗೆ. ಅಲ್ಲಿ ಯಾರು ಅಂದ್ರೆ ಏನು? 6 ಅಂದ್ರೆ 5 ಕೂಡಿಸಿ 1 6 ಅಂತ ಇರುವುದೇ 3 ಅಲ್ಲಿ. 6 ಹಿತವರು ಅಲ್ಲಿ ಏನರ್ಥ? 6 ಅಂದ್ರೆ 6 ಅಂತಂದ್ರೆ ಯಾರು ಅಂತ ಅರ್ಥ ಅಲ್ವೋ? ಅದೇ ರೀತಿಯಲ್ಲಿ ಆವ ಎನ್ನತಕ್ಕಂಥ ಶಬ್ದಕ್ಕೆ ಮೊದಲನರ್ಥ ಯಾವ ರೋಗವು ಎನಗೆ ದೇವ ಧನ್ವಂತ್ರಿ ಅಂತ. ಅದಕ್ಕೆ ಧನ್ವಂತ್ರಿಯ
ಪ್ರಶ್ನೆ ಏನಾಗಿದೆ ನಿನಗೆ ಅಂತ. ಕೊನೆಗೆ ಧನ್ವಂತರಿ ಕಾಯಿಲೆ ಹೇಳಿದ. ಇನ್ನು ಇವ ರೋಗಿ ವೈದ್ಯನ ಹತ್ರ ಏನು ಹೇಳಬೇಕು? ಏನನ್ನು ಕಾಪಾಡಿ ಅಂತ ಹೇಳಬೇಕು. ಕಾಪಾಡಿ ಅಂತ ಹೇಳಲಿಕ್ಕೆ ಬೇಕಾದ ಶಬ್ದ ಏನು? ಆವ. ಆವ ಅಂದ್ರೆ ಕಾಪಾಡು. ಎರಡನೇ ಸಲ ಪುನಃ ಅದೇ ಆವ ಅಂತ ಇಟ್ಟುಕೊಂಡ್ರೆ ಏನನ್ನು ಕಾಪಾಡು, ನನಗೆ ಬೇಕಾದ ಔಷಧಿ ಕೊಡು ಅಂತ. ಆವ ರೋಗವು ಎನಗೆ. ನಮ್ಮಲ್ಲಿ ಇಷ್ಟ ತನಕ ಏನಿತ್ತು ಅಂತಂದ್ರೆ ಪ್ರಶ್ನೆ ಮಾತ್ರ ಇತ್ತು. ಆವ ರೋಗವು ಎನಗೆ ದೇವಧನ್ವಂತರಿ ಅಂತ ಪ್ರಶ್ನೆ ಮಾತ್ರ ಇತ್ತು. ನಿನಗೇನಾಗುತ್ತೆ ಅಂತ ದೇವರು ಕೇಳಿದ, ವೈದ್ಯ ಕೇಳಿದ. ನನಗೆ ಹೀಗೀಗೆ ಆಗುತ್ತೆ ಅಂತ ಇವ ಉತ್ತರ ಕೊಟ್ಟ. ಮುಗಿದೋಯ್ತು. ಮತ್ತೆ ಕಾಯಿಲೆ ವಾಸಿ ಮಾಡು ಅಂತ ಇಲ್ವೇ ಇಲ್ಲ. ಕಾಯಿಲೆ ವಾಸಿ ಮಾಡು ಅಂತ ಹೇಳದಿದ್ರೆ ವೈದ್ಯ ಔಷಧಿ ಕೊಡುವುದಿಲ್ಲ. ಯಾಕೆ? ಔಷಧಿ ಕೊಟ್ಟರೆ ನಾಳೆ ಬರುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು? ಅಲ್ಲೇ ಕೇಳಬೇಕು. ಎನ್ನ ಕಾಯಿಲೆ ವಾಸಿ ಮಾಡು ಅಂತ, ಎನ್ನ ರಕ್ಷಣೆ ಮಾಡು ಅಂತ ಕೇಳಬೇಕು. ಅದು ಆವ ಎಂಬ ಶಬ್ದದಲ್ಲಿ ಸೇರಿಕೊಂಡಿದೆ. ಹಾಗಾದ್ರೆ ಆವ ಅಂದ್ರೆ ಚೆನ್ನಾಗಿ ರಕ್ಷಣೆ ಮಾಡು. ಭೂಮಿಗೆ ಅವನಿ ಅಂತ ಹೆಸರು. ಯಾಕೆ ಅವನಿ ಅಂತ ಹೆಸರು? ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಅವತಿ, ನಾವು ಕೆಳಗೆ ಬೀಳದಂತೆ ನಮ್ಮನ್ನು ತಡೆ ಹಿಡಿತಾಳೆ. ಆದ್ರಿಂದ ಅವಳಿಗೆ ಅವನಿ ಅಂತ ಹೆಸರು. ಆದ್ರೆ ಅವನಿ ಅಂದ್ರೆ ಭೂಮಿ, ಅದರಿಂದ ಅವ ಅಂದ್ರೆ ರಕ್ಷಣೆ. ಹಾಗಾದ್ರೆ ರಕ್ಷಣೆಯ ಕಡೆಗೆ ಹೋಗತಕ್ಕಂತಹ ರೂಪ, ಈ ರೂಪವನ್ನು ನನಗೆ ತೋರಿಸು ಎನ್ನುವ ಧಾಟಿಯಲ್ಲಿ ಅರ್ಜುನ ಕೃಷ್ಣನಲ್ಲಿ ಅವ್ಯಯಂ ಆತ್ಮಾನಂ ಹೇ ಯೋಗೇಶ್ವರ ಮೇ ತ್ವಂ ದರ್ಶಯ, ನನಗೆ ನೀನು ತೋರಿಸು ಅಂತ ಇಷ್ಟು ಅರ್ಜುನ ಕೇಳಿದ್ದಕ್ಕೆ ಭಗವಾನ್ ಉವಾಚ, ಕೃಷ್ಣ ಹೇಳಿ ಮತ್ತೆ ರೂಪವನ್ನು ತೋರಿಸ್ತಾನೆ. ನೋಡು ಅಂತ ಅರ್ಜುನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ. ಅರ್ಜುನ ಕೇಳಿದ್ದು ಒಂದು, ದೇವರು ಕೊಡುವುದು 100,000. ಅರ್ಜುನ ಏನು ಕೇಳಿದ್ದ? ಐಶ್ವರಂ ರೂಪಂ ದರ್ಶಯ, ನಿನ್ನ ಒಂದು ರೂಪವನ್ನು, ರೂಪವನ್ನು ಅಂತ ಅರ್ಥ, ಏಕವಚನ ಅದು. ಒಂದು, ನಿನ್ನ ರೂಪವನ್ನು ತೋರಿಸು. ಯಾವ ನಿನ್ನ ರೂಪದಲ್ಲಿ ಐಶ್ವರ್ಯ ಉಂಟೋ ಆ ರೂಪವನ್ನು ತೋರಿಸು. ರೂಪಂ ಅಂತ ಏಕವಚನ ಪ್ರಯೋಗ ಮಾಡಿದ್ದಾನೆ. ಕೃಷ್ಣ ಏನು ಮಾಡಿದ? ಶತಶಃ ಸಹಸ್ರಶಃ. ಪಶ್ಯ, ನೋಡು, ದೇವರಲ್ಲಿ ನಾವು ಸ್ವಲ್ಪ ಕೇಳಿದ್ರು ದೇವರದನ್ನು 100 ಪಟ್ಟು ಮಾಡಿ ಕೊಡ್ತಾನೆ, 1000 ಪಟ್ಟು ಮಾಡಿ ಕೊಡ್ತಾನೆ. ಅರ್ಜುನ ಕೇಳಿದ್ದು ಒಂದೇ ರೂಪದ ದರ್ಶನವನ್ನು ಅರ್ಜುನ ಕೇಳಿದ್ದು. ಕೃಷ್ಣ ನನ್ನ 106 ರೂಪ ನೋಡು ಅಂತಂದು ಬಿಟ್ಟ. ಹೌದು, ಅರ್ಜುನ ಒಂದೇ ರೂಪದ ದರ್ಶನ ಕೇಳಿದ್ದೋ? ಇಲ್ಲ. ಮತ್ತೆ ಅವ ಐಶ್ವರಂ ರೂಪಂ ತಂದಿದ್ದಾನೆ. ಐಶ್ವರ್ಯ ಇರುವ ರೂಪವನ್ನು ತೋರಿಸು ಅಂತಂದಿದ್ದಾನೆ. ಐಶ್ವರ್ಯ ಇರುವ ರೂಪ ಅಂತಂದ್ರೆ ಬಹಳ ರೂಪಗಳನ್ನು ತೋರಿಸಿದರೆ ಅದೇ ಒಂದು ಐಶ್ವರ್ಯ. ಒಬ್ಬ ವ್ಯಕ್ತಿಗೆ ಸುತ್ತಮುತ್ತ 1000 ಜನಗಳಿದ್ರೆ ಅದು ಒಂದು ಐಶ್ವರ್ಯ. ಮನೆಯಲ್ಲಿ ದುಡ್ಡಿರುವುದು ಒಂದು ಐಶ್ವರ್ಯ, ದೊಡ್ಡ ಬಂಗ್ಲೆ ಇರುವುದು ಒಂದು ಐಶ್ವರ್ಯ, ಒಂದಷ್ಟು ಭೂಮಿಗಳಿರುವುದು ಒಂದು ಐಶ್ವರ್ಯ. ಧನಬಲ, ಭೂಮಿ ಬಲ, ಬುದ್ಧಿ ಬಲ, ಜನಬಲವೂ ಕೂಡ ಒಂದು ಐಶ್ವರ್ಯ. ಆ ದೃಷ್ಟಿಯಲ್ಲಿ ಐಶ್ವರಂ ರೂಪಂ ದರ್ಶಯ, ನಿನ್ನ ಭಾರೀ ಮಹತ್ವವುಳ್ಳ ರೂಪವನ್ನು ನನಗೆ ತೋರಿಸು ಅಂತ ಅರ್ಜುನ ಕೇಳಿದ್ದಾನೆ. ಮೇಲ್ನೋಟಕ್ಕೆ ನೋಡಿದಾಗ ಒಂದು ರೂಪದಂತೆ ತೋರಿದರೆ, ಆ ಒಂದು ರೂಪದ ತೋರಿಸು ಅಂತಂದಾಗ ಅದರಲ್ಲೇ ಐಶ್ವರಂತ ಶಬ್ದವನ್ನು ತುಂಬಿಸಿದ್ದರಿಂದ ಬಹಳ ಮಹತ್ವವುಳ್ಳ ರೂಪ ತೋರಿಸು ಅಂತಂದ್ರೆ ಅನೇಕ ರೀತಿಯಲ್ಲಿ, ಎಲ್ಲಾ ರೀತಿಯಲ್ಲಿಯೂ ಬಲವುಳ್ಳದ್ದು. ಜನಬಲ, ಧನಬಲ, ಭೂಮಿ ಬಲ, ಬುದ್ಧಿ ಬಲ, ಎಲ್ಲಾ ರೀತಿಯ ಬಲವುಳ್ಳ ರೂಪವನ್ನು ತೋರಿಸು ಅಂತ ಎನ್ನತಕ್ಕಂಥ ಧಾಟಿ ಅರ್ಜುನ ಕೇಳಿದಂಥ ಪ್ರಶ್ನೆಯಲ್ಲಿ ಉಂಟೇ ಉಂಟು. ಆದ್ರಿಂದ ಇಲ್ಲದ್ರೆ ರೂಪಂ ದರ್ಶಯ, ನನಗೆ ಸಾಧ್ಯ ಇದ್ದಷ್ಟು ದೊಡ್ಡ ರೂಪವನ್ನು ತೋರಿಸಲು ಅನ್ಬೋದಿತ್ತು. ಐಶ್ವರಂ ರೂಪಂ ದರ್ಶಯ ಅಂತಂದದ್ದರಿಂದ ಅರ್ಜುನನ ಪ್ರಶ್ನೆಯಲ್ಲಿ ಅದು ಸೇರಿಕೊಂಡಿದೆ. ಆದ್ರಿಂದಲೇ ಕೃಷ್ಣ ಅಂದ ರೂಪಾಣಿ ಪಶ್ಯ, ಎನ್ನ ರೂಪಗಳನ್ನು ನೋಡು. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ, 106 ರೂಪಗಳನ್ನು ನೋಡು, 1000 ರೂಪಗಳನ್ನು ನೋಡು. ಅಷ್ಟೇನಾ? ಇದು ನಾವು ನೀವು ಮಾತಾಡಿದಂತೇನೆ ಆಯ್ತಲ್ಲ. 106 ಜನ ಇದ್ದಾರೆ, 1000 ಜನ ಇದ್ದಾರೆ ಅಂತ ಅಷ್ಟೇ ಆಯ್ತಲ್ಲ ಕೃಷ್ಣನ ಮಾತಿಗೂ ಕೂಡ. ಅದಕ್ಕಂದ್ರು ಶತ ಸಹಸ್ರ. ಶತ ಅಂದರೆ ಏನು? ಶತ ಅಂದರೆ 99 ಕೂಡಿಸು 1, ಶತ 100. ಯಾಕೆ ಅದಕ್ಕೆ ಶತ ಅಂತ ಹೆಸರು ಬಂತು? ಶಂ ತನೋತಿ ಇತಿ ಶತ, 2 ಅಕ್ಷರ ತಾನೆ, ಒಂದು ಶ ಒಂದು ತ. ಶಂ, ಶ ಅಂದರೆ ಸುಖ, ಶಂಕರ, ಶಂ ಕರೋತಿ ಇತಿ ಶಂಕರ, ಸುಖವನ್ನು ಕೊಡುವವ. ಶ ಅಂದರೆ ಸುಖ, ತ ಅಂದರೆ ತನೋತಿ, ತನೋತಿ ಅಂದರೆ ಉಂಟು ಮಾಡುತ್ತೆ. ಆದ್ದರಿಂದ ಶತ ಅಂತ ಹೆಸರು. ಅಲ್ಲೋ ಏನು 60-70 ವಯಸ್ಸಾದಾಗ ಅಷ್ಟೇನು ಖುಷಿ ಆಗೋದಿಲ್ಲ. ಮತ್ತೆ ಯಾವಾಗ ಖುಷಿ ಆಗೋದು?
ಶತಮಾನೋತ್ಸವ ಅಂತಂದಾಗ ಖುಷಿಯೇ ಖುಷಿ. ಮಾಡಿಸಿಕೊಳ್ಳುವವನಿಗೆ ಬೇಕಾದರೆ ಕಿವಿ ಮೂಗು ಕೇಳಿಸದೆ ಹೋಗಲಿ ಬೇಕಾದ್ರೆ, ಅಂತೂ ಖುಷಿಯೇ ಖುಷಿಯೇ ಖುಷಿ. ಶತಮಾನೋತ್ಸವ ಶತಮಾನೋತ್ಸವ ಅಂತ. ಹಾಗಾದರೆ ಶಂ ತನೋತಿ, ಸುಖವನ್ನು ಕೊಡುತ್ತೆ ಅಂತ. ಮೊಮ್ಮಕ್ಕಳಿಗೂ ಸುಖವನ್ನು ಕೊಡುತ್ತೆ, ಮರಿಮಕ್ಕಳಿಗೂ ಸುಖವನ್ನು ಕೊಡುತ್ತೆ, ಮಾಡಿಸಿಕೊಳ್ಳುವವನಿಗೂ ಸುಖವನ್ನು ಕೊಡುತ್ತೆ. ಹಾಗಾದರೆ ಶಂ ತನೋತೀತಿ ಶತ. ನಮ್ಮಲ್ಲಿ ವೇದ ಮಂತ್ರ ಇರುವುದೇ ಶತಮಾನಂ ಭವತಿ ಪುರುಷ ಶತಾಯು, 100 ಕಾಲ ಬಾಳು. ನಮಸ್ಕಾರ ಮಾಡಿದಾಗ ಮಾಡತಕ್ಕಂಥ ಆಶೀರ್ವಾದ 100 ಕಾಲ ಬಾಳು. ಹಾಗಾದರೆ ಶತ ಶಂ ಸುಖವನ್ನು ಕೊಡತಕ್ಕಂತಹ ರೂಪಗಳನ್ನು ನೋಡು ಅರ್ಜುನ. ಶತಶಃ ಪಶ್ಯ, 100 ರೂಪಗಳನ್ನು ನೋಡು, ಶತ ರೂಪಗಳನ್ನು ನೋಡು, ಸುಖವನ್ನು ಕೊಡ್ಲಿಕ್ಕಿದ್ದ ರೂಪಗಳನ್ನು ನೋಡು, ಶತ ರೂಪಗಳನ್ನು ನೋಡು ಅಂತಂದ್ರೆ. ಸಹಸ್ರಶಃ ಅಂತಂದ್ರೆ ದುಷ್ಟರನ್ನು ಹಿಂಸಿಸಲಿಕ್ಕೆ ಇದ್ದಂತಹ ರೂಪಗಳನ್ನು ನೋಡು. ಹಸ್ರ ಅದು ಹಿಸಿ ಹಿಂಸಾಯ, ಹಿನಸ್ತಿ ಅಂತ ಒಂದು ಧಾತು, ಹಂತಿ ಅಂತ ಒಂದು ಧಾತು. ಏನರ್ಥ? ಹಂತಿ ಅಂದ್ರೆ ಕೊಲ್ಲೋದು ಅಂತ ಅರ್ಥ, ಹಿಂಸೆ ಮಾಡುವುದು ಅಂತ ಅರ್ಥ. ಹಿನಸ್ತಿ ಅಂದ್ರೆ ಏನರ್ಥ? ಹಿಂಸೆ ಮಾಡುವುದು ಅಂತ ಅರ್ಥ. ನಮ್ಮಲ್ಲಿ ಈ ವರ್ಬ್ಗಳಿಗೆ, ಈ ಧಾತುಗಳಿಗೆ ಬರತಕ್ಕಂಥ ಪ್ರಿಪೋಸಿಷನ್ ಪ್ರತ್ಯಯಗಳು ಉಂಟಲ್ಲ, ಅದು ಬೇಕಾದ್ದು ಬೇಕಾದಾಗ ಬರ್ತದೆ ಹೋಗುತ್ತದೆ. ಆದ್ರಿಂದ ಹಿಸಿ ಹಿಂಸಾಯ ಅಂತ ಧಾತು ಇಟ್ಟುಕೊಂಡು ಅದಕ್ಕೊಂದು ಪ್ರತ್ಯಯ ಹಾಕಿಬಿಟ್ರೆ, ಹಸ್ರ ಅಂತ ಮಾಡಿಬಿಟ್ರೆ ಏನಾಯ್ತು? ಹಿಂಸಿಸತಕ್ಕದ್ದು ಅಂತ ಆಯ್ತು. ಹಸ್ರ ಹಿಂಸಿಸತಕ್ಕ ರೂಪಗಳು, ಹಿಂಸೆ ಮಾಡುವಿಕೆಯಿಂದ ಕೂಡಿದ ರೂಪಗಳು. ಸಹಸ್ರ, ಹಸ್ರ ಅಂದ್ರೆ ಹಿಂಸೆಯಿಂದ, ಸಹಸ್ರ ಅಂದ್ರೆ ಹಿಂಸೆಯಿಂದ ಕೂಡಿದ್ದು. ಹಿಂಸೆಯಿಂದ ಕೂಡಿದ್ದು ಅಂತಂದ್ರೆ ಹಿಂಸೆಯನ್ನು ಮಾಡತಕ್ಕ ರೂಪಗಳನ್ನು ನೋಡು, ಸುಖವನ್ನು ಕೊಡತಕ್ಕಂಥ ರೂಪಗಳನ್ನು ನೋಡು, ಶತ ರೂಪಗಳನ್ನು ನೋಡು, ಸಹಸ್ರ ರೂಪಗಳನ್ನು ನೋಡು. ಅಂದ್ರೆ ಕೆಲವು ರೂಪಗಳು ಹಿಂಸೆ ಮಾಡತಕ್ಕಂಥವುಗಳು, ಕೆಲವು ರೂಪಗಳು ಸುಖ ಕೊಡ್ಲಿಕ್ಕಿದ್ದ ರೂಪಗಳು. ವ್ಯಾಸಾದಿ ರೂಪಗಳು ಸುಖ ಕೊಡ್ಲಿಕ್ಕಿದ್ದ ರೂಪಗಳು. ತಿಳುವಳಿಕಿಲ್ಲದವರಿಗೆ ತಿಳುವಳಿಕೆಯನ್ನು ಮಾತ್ರ ಕೊಡುತ್ತೆ. ಯಾರನ್ನೂ ಹೊಡೆದು ಬಡ್ದು ಕಡ್ದು ಮಾಡತಕ್ಕಂಥ ಪ್ರಸಂಗಕ್ಕೆ ವ್ಯಾಸರೂಪ ಹೋಗಿಲ್ಲ, ಕಪಿಲ ರೂಪ ಹೋಗಿಲ್ಲ. ವ್ಯಾಸರೂಪ, ಕಪಿಲ ರೂಪ, ವೃಷಭ ರೂಪ ಇವುಗಳೆಲ್ಲ ಕೆಲವು ರೂಪಗಳು ಜ್ಞಾನಕ್ಕೋಸ್ಕರನೇ ಬಂದ ರೂಪಗಳು. ಅವುಗಳ ಕೆಲಸವೇ ಜ್ಞಾನೋಪದೇಶ ಮಾಡೋದು. ಜ್ಞಾನೋಪದೇಶ ಮಾಡಿದ್ರಿಂದ ಏನಾಗುತ್ತೆ? ತಿಳುವಳಿಕೆ ಬೇಕು ಅಂತ ತೃಷಾ ಉಳ್ಳವರಿಗೆ ತೃಷಾ ಪರಿಹಾರ ಆಯಿತು. ಜ್ಞಾನ ತೃಷಾ, ಜ್ಞಾನದ ಬಾಯಾರಿಕೆ ಪರಿಹಾರ ಆಯಿತು, ತೃಪ್ತಿ ಆಯಿತು. ಶತ ಅವರಿಗೆ. ಹಾಗಾದರೆ ಆ ರೂಪಗಳು ಶತ ಸುಖವನ್ನು ಉಂಟು ಮಾಡತಕ್ಕಂತಹ ರೂಪಗಳು. ಇನ್ನು ಹಿಂಸಿಸಲಿಕ್ಕೇ ಇದ್ದ ರೂಪ ನರಸಿಂಹ ರೂಪ. ಅದು ಯಾವುದಕ್ಕೋಸ್ಕರ ಬಂದದ್ದು? ವರಾಹ ರೂಪ. ಅದು ಬಂದ ಉದ್ದೇಶ ಏನು? ವಾಮನ. ಅವ ಬಂದ ಧಾಟಿ ಏನು? ಪರಶುರಾಮ. ಅವನ ಕೆಲಸ ಏನು? ಇದನ್ನೆಲ್ಲ ತೆಗೆದು ನೋಡಿದರೆ ಪರಶುರಾಮ 21 ಸಲ ಹಿಂಸಿಸಿದ, ಮತ್ತೇನು ಮಾಡಿಲ್ಲ. ಇದ್ದಾನೆ ನಾನಾ ವಿಧಾನಿ, ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತೀನಿ ಚ. ನಾನಾ ವಿಧಾನಿ, ನಾನಾ ರೂಪಗಳು ಮಾತ್ರ ಬೇರೆ ಬೇರೆ ಇರಬೇಕು ಕೃಷ್ಣ. ರೂಪಗಳು ಬೇರೆ ಬೇರೆ ಇರಬೇಕು, ಅವುಗಳು ಒಂದೇ ಆಗಿರಬೇಕು. ಅದು ಹೇಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಯೋಗೇಶ್ವರ, ಅದನ್ನು ತೋರಿಸುವ ಕೆಲಸ ನಿನಗೇ ಬಿಟ್ಟದ್ದು. ವಿಶ್ವರೂಪ ಅಂತಂದಾಗ ನೀನು ಅನೇಕ ಕಡೆಗಳು ನಿನ್ನ ಮುಖವನ್ನು ತೋರಿಸ್ತಿ, ಅನೇಕ ಮುಖಗಳನ್ನು ತೋರಿಸ್ತಿ. ಒಂದು ಮುಖವನ್ನು ನೋಡಿದಂತೆ ಮತ್ತೊಂದು ಮುಖ ಇರಬಾರದು. ಆ ಮುಖಕ್ಕೂ ಈ ಮುಖಕ್ಕೂ ವ್ಯತ್ಯಾಸ ತೋರಬೇಕು. ನಾನು ನೋಡುವವ, ನೀನು ತೋರಿಸುವವ. ನನಗೆ ಮಾತ್ರ ನಿನ್ನಲ್ಲಿ ಅನೇಕ ಮುಖಗಳನ್ನು ನಾನು ಕಾಣಬಹುದು. ಕಂಡಾಗ ಒಂದೇ ಮುಖದಂತೆ ಮತ್ತೊಂದು ಮುಖ ಕಾಣಬಾರದು. ಆದ್ರಿಂದ ನಾನಾ, ಒಂದು ರೂಪದಂತೆ ಮತ್ತು ಒಂದು ಮುಖದಂತೆ ನಮ್ಮಲ್ಲಿ ಇದೆ. ಒಬ್ಬನೇ ವ್ಯಕ್ತಿಗಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಮುಖ. ಚರ್ಯೆಯಲ್ಲಿ ಬೇಕಾದರೆ ಬದಲಾವಣೆ ಇರಬಹುದು ವಿನಃ ಮುಖ ಒಂದೇ ಇರುತ್ತೆ ಅಲ್ಲ. ಕಣ್ಣು ಕಿವಿ ಮೂಗುಗಳು ವ್ಯತ್ಯಾಸ ಮಾಡಿಕೊಂಡು ನಾವೇನು ಮುಖವನ್ನು ಬದಲು ಮಾಡಿಸಿ ತೋರಿಸುವುದಿಲ್ಲಲ್ಲ. ಕಣ್ಣು ಕಿವಿ ಮೂಗು ಬಾಯೆಲ್ಲ ಎಲ್ಲಿಂಟೋ ಅಲ್ಲೇ ಇರುತ್ತೆ. ಮತ್ತೆ ವ್ಯತ್ಯಾಸ ಏನು? ಆ ಮುಖದ ಸ್ವಲ್ಪ ಲಕ್ಷಣದಲ್ಲಿ, ಸ್ವಲ್ಪ ರೇಖೆಯಲ್ಲಿಯೋ ಅಥವಾ ಮುಖವನ್ನು ಮಾಡುವುದರಲ್ಲೂ ಸ್ವಲ್ಪ ಆಚೆ ಈಚೆ ಇರಬಹುದು. ಇಷ್ಟು ದುಡ್ಡು ಬಂತು ಅಂತಂದಾಗ ಖುಷಿ ಆಯಿತು, ಅವರಿಗೆ ಅಂತಂದಾಗ ಬೇಜಾರಾಯಿತು. ಮತ್ತು ದುಡ್ಡು ಬಂತು ಅಂತ ಇಷ್ಟೇ ಅಂದ, ಇವತ್ತು ತನಗೆ ಅಂತಲೇ ತಿಳ್ಕೊಂಡಿದ್ದ. ಧೃತರಾಷ್ಟ್ರ
ನಮ್ಮ ವಂಶಕ್ಕೆ ದ್ರೌಪದಿ ಬಂದಳು ಅಂತ ಧೃತರಾಷ್ಟ್ರನಿಗೆ ವಿದುರ ಅಂದೇ ಬಿಟ್ಟ. ನಮ್ಮ ವಂಶಕ್ಕೆ ದ್ರೌಪದಿ ಬಂದದ್ದು ಅಂತ. ಧೃತರಾಷ್ಟ್ರ ಏನು ತಿಳ್ಕೊಂಡಿದ್ದ? ಮಕ್ಕಳೇ ದ್ರೌಪದಿಯನ್ನು ಪಡೆದದ್ದು ಅಂತ ತಿಳ್ಕೊಂಡು ಖುಷಿಪಟ್ಟ. ಆಮೇಲೆ ಮೆಲ್ಲ ಅಂದ ವಿದುರ, ಪಾಂಡವರು ಅಂದ. ಅಲ್ಲೇ ಮುಖ ಬೀಳಿಸಿಕೊಂಡಿತು. ಮುಖದಲ್ಲಿ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಿರ್ಬೇಕು ಅದು ಅಲ್ಲೇ ಉಂಟು. ಮೊದಲು ಮುಖ ಚೆನ್ನಾಗಿತ್ತು, ಆಮೇಲೆ ಬಿಳಿಸಿಕೊಂಡಿತು ಅಂತ. ಇಷ್ಟೇ ಆಯಿತು. ಬಣ್ಣ ಬದಲಾಯಿಸಲಿಕ್ಕೆ ನಮಗೆ ಬರುತ್ತೆ, ಆದರೆ ರೂಪ ಬದಲಾಯಿಸಲಿಕ್ಕೆ ಬರುವುದಿಲ್ಲ. ಬಣ್ಣ ಅದೊಂದು ಯಾವುದೋ ಒಂದು ಪ್ರಾಣಿ ಉಂಟಂತೆ ಅಲ್ವಾ, ಅದು ಎಲ್ಲಿ ಹೋಗುತ್ತೋ ಅದಕ್ಕೆ ಸರಿಯಾಗಿ ತನ್ನ ಬಣ್ಣವನ್ನು ಮಾಡಿಕೊಳ್ಳುತ್ತೆ ಅಂತೆ. ಮರ ಹತ್ತಿದ್ರೆ ಮರದ ಎಲೆಯ ಬಣ್ಣದಂತೆ ತನ್ನ ಬಣ್ಣ ಮಾಡಿಕೊಳ್ಳುತ್ತೆ ಅಂತೆ. ಇದು ಕಾಂಡದಲ್ಲೇ ಇದ್ದರೆ ಕಾಂಡದ ಬಣ್ಣದಂತೆಯೇ ತನ್ನ ಬಣ್ಣ ಮಾಡಿಕೊಳ್ಳುತ್ತೆ ಅಂತೆ. ನಾವು ಹೋದ ಜನ್ಮದಲ್ಲಿ ಅದಾಗಿದ್ದೆವು, ಇಲ್ಲ ಅದು ಹೋದ ಜನ್ಮದಲ್ಲಿ ಮನುಷ್ಯ ಆಗಿತ್ತು, ಏನೋ ಒಂದಾಗಿತ್ತು. ಹಾಗಾದರೆ ನಮ್ಮಲ್ಲಿ ಬಣ್ಣ ಬದಲಾಯಿಸಲಿಕ್ಕೆ ಉಂಟು. ಕೃಷ್ಣನಲ್ಲಿ ಅರ್ಜುನ ಅಂತಾನೆ, ಬರೇ ಬಣ್ಣ ಬದಲಾಯಿಸಿದರೆ ಸಾಲದು, ಮುಖವೇ ಬದಲಾವಣೆ ಇರಬೇಕು. ಆದ್ದರಿಂದ ನಾನಾ ಅಂದರೆ ಬೇರೆ ಬೇರೆ. ಅದೇ ರೀತಿಯಲ್ಲಿ ವಿಧಾನಿ ಶಬ್ದಕ್ಕೆ ವಿಲಕ್ಷಣವಾಗಿ ಧತ್ತೆ ಧಾರಣೆ ಮಾಡತಕ್ಕದ್ದಾಗಬೇಕು. ನಾನು ಲೋಕದಲ್ಲಿ ಕಾಣ್ತಾ ಇದ್ದೇನೆ, ಏನು ಅಂತ ಕಾಣ್ತಾ ಇದ್ದೇನೆ? ಒಂದು ವಸ್ತುವನ್ನು ಯಾರೋ ಒಬ್ಬ ಹಿಡ್ಕೊಂಡಿದ್ದಾನೆ ಅಂತ ಕಾಣ್ತಾ ಇದ್ದೇನೆ. ನಾನು ಎದುರಾಳಿಯನ್ನು ರಥ ಧಾರಣೆ ಮಾಡಿದೆ ಅಂತ ನಾನು ಕಾಣ್ತಾ ಇದ್ದೇನೆ. ಕೃಷ್ಣ, ನಿನ್ನ ವಿಶ್ವರೂಪ ಅಂದರೆ ಹೇಗಿರಬೇಕು ಗೊತ್ತಾ? ಆ ಎದುರಾಳಿಯನ್ನು ಅವನ ರಥವನ್ನು ನೀನೇ ಧಾರಣೆ ಮಾಡಿದಂತೆ ನನಗೆ ತೋರಬೇಕು. ವಿಧತ್ತೆ ಧತ್ತೆ ಧ ಅಂದರೆ ಧಾರಣೆ ಮಾಡುವುದು. ಹೇಗೆ ಧಾರಣೆ ಮಾಡುವುದು? ವಿಲಕ್ಷಣತೆಯ. ಲೋಕದಲ್ಲಿ ವ್ಯಕ್ತಿಗಳು ಒಂದು ವಸ್ತುವನ್ನು ಹೇಗೆ ಧಾರಣೆ ಮಾಡ್ತಾರೋ ಆ ರೀತಿ ಅಲ್ಲ, ಅದಕ್ಕಿಂತ ವಿಲಕ್ಷಣವಾಗಿ. ರಥಿಕನ ಕವಚವನ್ನು ರಥಿಕ ಧಾರಣೆ ಮಾಡಿದ್ದಾನೆ, ರಥಿಕನನ್ನು ರಥ ಧಾರಣೆ ಮಾಡಿದೆ, ರಥವನ್ನು ಭೂಮಿ ಧಾರಣೆ ಮಾಡಿದೆ, ಭೂಮಿಯನ್ನು ನೀರು ಧಾರಣೆ ಮಾಡಿದೆ. ಹೀಗೆ ಕ್ರಮದಲ್ಲಿ ಹೋಗುತ್ತೆಲ್ಲ. ನನಗೆ ನಿನ್ನಲ್ಲಿ ಇದು ಎಲ್ಲವೂ ಒಟ್ಟಿಗೆ ಕಾಣಬೇಕು. ವಿಧಾನಿ ವಿಲಕ್ಷಣತೆಯ ಧಾರಣೆ ಮಾಡತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನೀನು ನನ್ನಲ್ಲಿ ತೋರಿಸಬೇಕು. ಒಂದು ಮುಖದಂತೆ ಮತ್ತೊಂದು ಮುಖದ ವರ್ಣ ಇರಬಾರದು. ನಾನಾ ವರ್ಣಾನಿ. ನಮಗೆ ಎಂತಹ ದೇವರು ಬೇಕು ಅಂತ ತೀರ್ಮಾನ ಮಾಡುವುದು ನಮ್ಮ ಕೈಯಲ್ಲಿ. ನನಗಿಂತಹ ದೇವರ ದರ್ಶನ ಆಗಬೇಕು ಅಂತ ತೀರ್ಮಾನ ಜೀವರ ಕೈಯಲ್ಲಿ. ಅದಕ್ಕೆ ಅನುಗುಣವಾಗಿ ದೇವರು ದರ್ಶನ ಕೊಡ್ತಾನೆ. ಇಂತಹ ದೇವರು ಕಾಣಬೇಕು ಅಂತ ಜೀವನಿಗೆ ಅಪೇಕ್ಷೆ ಬರುವುದು ಯಾವಾಗ ಅಂದರೆ ಆ ಜೀವನ ಯೋಗ್ಯತೆಗೆ ಅನುಸಾರವಾಗಿ ಅವನಿಗೆ ಇಚ್ಛೆ ಬರುತ್ತೆ, ಇಂತಹ ರೂಪ ನೋಡಬೇಕು ಅಂತ. ಅಂತಹ ರೂಪವನ್ನೇ ಭಗವಂತ ಜೀವನಿಗೆ ತೋರಿಸ್ತಾನೆ. ಹಾಗಾದರೆ ಪ್ರತಿಯೊಬ್ಬ ಜೀವನಿಗೂ ಭಗವಂತ ತನ್ನ ರೂಪವನ್ನು ತೋರಿಸ್ತಾನೆ. ಪ್ರತಿಯೊಬ್ಬ ಜೀವನಿಗೂ ಬಿಂಬ ಸಾಕ್ಷಾತ್ಕಾರ ಅಂತ ಆಗುತ್ತೆ. ಪ್ರತಿಯೊಬ್ಬ ಜೀವನು ತನ್ನ ಬಿಂಬರೂಪವನ್ನು ನೋಡಿಯೇ ನೋಡ್ತಾನೆ. ತನ್ನ ಬಿಂಬರೂಪ ಹೇಗಿರುತ್ತೆ ಅಂತ ಕೇಳಿದರೆ ಜೀವ ಸ್ವರೂಪ ಹೇಗಿರುತ್ತೋ ಅದೇ ರೀತಿಯಲ್ಲಿ ಬಿಂಬರೂಪ ಇರುತ್ತೆ. ಹಾಗಾದರೆ ದೇವರು ಯಾವ ರೂಪದಲ್ಲಿ ದರ್ಶನ ಕೊಟ್ಟ ಅಂತ ಕೇಳಿದರೆ ಇವನ ಹೇಗಿದ್ದಾನೆ ಅದಕ್ಕೆ ಅನುಗುಣವಾಗಿ ದರ್ಶನ ಕೊಟ್ಟ. ಹಾಗಾದರೆ ಇವ ಹೇಗೆ ಕೇಳ್ತಾನೆ ಅದಕ್ಕೆ ಅನುಗುಣವಾಗಿ ಭಗವಂತ ದರ್ಶನ ಕೊಡ್ತಾನೆ. ಆ ಧಾಟಿಯಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ಕಾಣತಕ್ಕಂಥ ವಿಶ್ವರೂಪ ಹೀಗೀಗೆ 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 ಇರಬೇಕು. ಕೃಷ್ಣ ಕೊನೆಗೆ ಯತಿ ಶಕ್ಯಂ ತತ್ ದರ್ಶಯ. ನಾನಂತೂ ಕೇಳುವುದನ್ನು ಕೇಳಿಬಿಡ್ತೇನೆ, ಇಷ್ಟೆಲ್ಲ ಬೇಕು ನನಗೆ ಅಂತ ಕೇಳುವುದನ್ನು ಕೇಳಿಬಿಡ್ತೇನೆ. ಆದ್ದರಿಂದ ಅದು ನಾನಾ ರೀತಿ ಬೇರೆ 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 ರೀತಿಯಲ್ಲಿ ಇರಬೇಕು. ಒಂದೇ ರೀತಿಯ ನೀನು ಲೋಕದಲ್ಲಿ ಸೃಷ್ಟಿ ಮಾಡುವುದು ಒಂದೇ ರೀತಿ ಇರಲಿ, ಆದರೆ ನಿನ್ನಲ್ಲಿ ನಾನು ಕಾಣುವಾಗ ವೈಚಿತ್ರ್ಯ ಕಾಣಬೇಕು. ಲೋಕದಲ್ಲಿ ಅಣ್ಣ ತಮ್ಮಂದಿರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಬರ್ತಾರೆ, ಮುಖ ಒಂದೇ ರೀತಿ ಇರುತ್ತೆ ಅಲ್ಲ. ಇದನ್ನು ನೋಡಿ ನಾವು ಆಶ್ಚರ್ಯ ಅಂತ ಪಡ್ತೇವಲ್ಲ. ಆದರೆ ನೀನು ಜಗತ್ತಿಗೆ ವಸ್ತುಗಳನ್ನು ಕೊಡುವಾಗ ಒಂದೇ ರೀತಿಯಾಗಿರುವಂತೆ ಕೊಡು, ಆದರೆ ನಾನು ಮಾತ್ರ ನಿನ್ನಲ್ಲಿ ನಿನ್ನನ್ನು ನೋಡುವಾಗ ಬೇರೆ ಬೇರೆ ರೀತಿಯಲ್ಲಿ ನಾನು ಕಾಣಬೇಕು. ಅದೇ ರೀತಿಯಲ್ಲಿ ನಾನಾ ವಿಧಾನಿ ಅಂತ ಒಂದು ಮಾಡಬಹುದು, ನಾನಾ ರೀತಿಯಾದ್ದು ಅಂತ ಒಂದರ್ಥ. ಇನ್ನೊಂದು ಬೇರೆ ಬೇರೆ ಇರಬೇಕು, ವಿಧಾನಿ ವಿಲಕ್ಷಣತೆಯ ಲೋಕವನ್ನು ಧಾರಣೆ ಮಾಡಿಕೊಂಡದ್ದಾಗಿರಬೇಕು. ನಾನಾ ವಿಧಾನಿ ದಿವ್ಯಾನಿ. ದಿವ್ಯ ಶಬ್ದಕ್ಕೆ ಭವ್ಯ ದಿವ್ಯ ಅಂತ ಎರಡು. ಭವ್ಯ ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದು ಭವ್ಯ, ದ್ವಿಲೋಕಕ್ಕೆ ಸಂಬಂಧಪಟ್ಟದ್ದು ದಿವ್ಯ.
ನಾವು ಮಾತ್ರ ಭೂಮಿಯಲ್ಲಿದ್ದದ್ದನ್ನು ಕೆಲವು ಸಲ ಅದು ವಿಲಕ್ಷಣವಾಗಿದ್ದರೆ ಏನಪ್ಪ ಭವ್ಯ ಅಂತ ಬಿಡ್ತೇವೆ. ಅದೊಬ್ಬ ಹೆಸರಾಯಿತು ಅಷ್ಟೇ, ಮತ್ತೇನಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟದ್ದು ಭವ್ಯ, ದ್ಯುಲೋಕಕ್ಕೆ ಸಂಬಂಧಪಟ್ಟದ್ದು ದಿವ್ಯ. ಅರ್ಜುನ ಅಂದ, ನನಗೆ ಭೂಮಿಗೆ ಸಂಬಂಧಪಟ್ಟ ರೂಪದ ದರ್ಶನ ಬೇಡ. ಕಾಣ್ತಾ ಇದೆಯಲ್ಲ ಎದುರಿಗೆ ಕೂತಿದ್ಯಲ್ಲ ನನ್ನ ಎದುರಿಗೆ, ಈ ರೂಪ ನೋಡಿ ನೋಡಿ ಸುಸ್ತಾಗಿದೆ. ಯಾಕೆಂದರೆ ಅರ್ಜುನನ ಮಾತಿನ ಧಾಟಿ ಕೆಲವು ಸಲ ಹಾಗಿರುತ್ತೆ. ಕೊನೆಗೊಮ್ಮೆ ತಪ್ಪಾಯಿತು ಅಂತಾನೆ, ಏನೋ ನನ್ನ ಗೆಳೆಯ ಅಂಥೇಳಿ ಬಲಾತ್ಕಾರಾಗಿ ಏನೋ ಆಡಿಬಿಟ್ಟೆ, ಕೃಷ್ಣ ಕ್ಷಮಿಸು ನನ್ನಂತ ಕೊನೆಗೊಂದು ಮಾತಂತಾನೆ ಅರ್ಜುನ. ಆದ್ದರಿಂದ ಈ ರೂಪ ಇದು ಭವ್ಯ, ಇದು ಭೂಮಿಯಲ್ಲಿ ಜನಗಳಿಗೆ ಕಾಣಿಸ್ತಕ್ಕಂಥ ರೂಪ, ಇದು ಭೂಮಿಗೆ ಸಂಬಂಧಪಟ್ಟ ರೂಪ. ನನಗೆ ಭೂಮಿಗೆ ಸಂಬಂಧಪಟ್ಟ ರೂಪ ಬೇಡ, ನನಗೆ ದ್ಯುಲೋಕಕ್ಕೆ ಸಂಬಂಧಪಟ್ಟ ರೂಪವನ್ನು ತೋರಿಸು, ನನಗೆ ದಿವ್ಯ ರೂಪ ತೋರಿಸು, ಭವ್ಯ ರೂಪ ಬೇಡ ಅಂತ ಅರ್ಜುನ ಕೃಷ್ಣನ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ದಿವ್ಯಾನಿ ಪಶ್ಯ, ನೋಡು ಅದೇ ರೂಪವನ್ನು ನೋಡು. ಇದರಿಂದ ಏನಾಯಿತು, ಕೆಲವರು ಆಚಾರ್ಯರು ಏನು ಹೇಳಿದ್ರು ಅಂತಂದರೆ, ಕೃಷ್ಣ ತೋರಿಸಿದ ವಿಶ್ವರೂಪ ಸುಳ್ಳು ಅಂತಂದ್ರು. ಮುತ್ತಿನ ಚಿಪ್ಪನ್ನು ನೋಡಿದಾಗ ಬೆಳ್ಳಿ ಅಂತ ಹೇಗೆ ಕಂಡಿತೋ, ಹಗ್ಗವನ್ನು ನೋಡಿದಾಗ ಸರ್ಪ ಅಂತ ಹೇಗೆ ಕಂಡಿತೋ, ಅದೇ ರೀತಿಯಲ್ಲಿ ಅರ್ಜುನ ವಿಶ್ವರೂಪವನ್ನು ಕಂಡದ್ದು ಹೊರತು ವಿಶ್ವರೂಪ ನಿಜವಾಗಿ ಕೃಷ್ಣ ತೋರಿಸಿಲ್ಲ. ಹಗ್ಗ ನಿಜವಾಗಿ ಸರ್ಪ ಆಗಿ ನಮಗೆ ತೋರಿದ್ದಲ್ಲ, ಹಗ್ಗ ನಮಗೆ ಸರ್ಪವಾಗಿ ಕಂಡದ್ದು. ಯದ್ಯಪಿ ಅಲ್ಲಿ ಸರ್ಪ ಇಲ್ಲ ಹೇಗೋ ಅದೇ ರೀತಿಯಲ್ಲಿ ಅಲ್ಲಿ ವಿಶ್ವರೂಪ ಇಲ್ಲ, ಕೃಷ್ಣನಲ್ಲಿ ವಿಶ್ವರೂಪ ಇಲ್ಲ, ಮತ್ತೆ ಅರ್ಜುನ ನೋಡಿದ್ದು ಮಾತ್ರ ಅಂತ ಬಹಳ ಆಚಾರ್ಯರು ಹೀಗೆಯೇ ಅರ್ಥ ಬರೆದಿದ್ದಾರೆ. ಅದಕ್ಕೆ ಕೃಷ್ಣನೇ ಅಂತ ಇದ್ದಾನೆ, ಮಹಾರಾಯ ಏನು ಇಲ್ಲದ್ದನ್ನು ತೋರಿಸುವ ವ್ಯಕ್ತಿ ನಾನಲ್ಲ, ಇದ್ದದ್ದನ್ನೇ ನೋಡಲಿಕ್ಕೆ ನಿಮಗೆ ಪುರುಸೋತ್ತಿಲ್ಲ, ಹಾಗಿರುವಾಗ ಇಲ್ಲದ್ದನ್ನು ಯಾಕೆ ತೋರಿಸ್ತೇನೆ ನಾನು ಈ ತೋರಿಸ್ತಕ್ಕಂಥ ರೂಪ ದಿವ್ಯ. ಅವ್ರು ಏನು ಹೇಳ್ತಾರೆ, ಇಲ್ಲಿ ನೋಡುವುದೆಲ್ಲ ಸುಳ್ಳಂತೆ, ಅಲ್ಲಿ ಏನುಂಟು ಅದು ಸತ್ಯ ಅಂತೆ. ಇಲ್ಲಿದ್ದದ್ದೆಲ್ಲ ಸುಳ್ಳಂತೆ, ಇಲ್ಲಿದ್ದದ್ದೆಲ್ಲ ಏನು ಗೊತ್ತಾ, ವ್ಯಾವಹಾರಿಕ ಅಂತೆ. ವ್ಯಾವಹಾರಿಕ ಅಂದರೆ ಏನು ಗೊತ್ತಾ, ಸುಮ್ಮನೆ ವ್ಯವಹಾರಕ್ಕೋಸ್ಕರ. ನಮ್ಮಲ್ಲಿ ಕೆಲವು ಸಲ ಕೇಳೋದುಂಟು, ಏನು ಮಾಡ್ತೀರಾ, ಸುಮ್ಮನೆ ಹೀಗೆ ವ್ಯವಹಾರಕ್ಕೆ ಅಂತ ಏನೊಂದು ವ್ಯಾಪಾರ ಮಾಡ್ತಾ ಇದ್ದೇನೆ ಅಂತ. ಏನರ್ಥ ವ್ಯವಹಾರಕ್ಕೆ ಅಂದರೆ, ಲಾಭನೋ ನಷ್ಟನೋ ಅದೆಲ್ಲ ತಲೆಗೆ ಹಚ್ಚಿಕೊಳ್ಳಿಲ್ಲ, ಹೋಗ್ತೇನೆ ದಿವಸಕ್ಕೆ 1 ಗಂಟೆ 2 ಗಂಟೆ ಇದ್ದು ಬರ್ತೇನೆ. ಯಾಕೆ ಅದು, ಯಾರಾದರೂ ಕೇಳಿದರೆ ಹೇಳಲಿಕ್ಕೊಂದು ಬೇಕಲ್ಲ, ಏನು ಮಾಡ್ತೀರಾ ಅಂತ ಕೇಳಿದಾಗ ಹೇಳಲಿಕ್ಕೊಂದು ಏನಾದರೂ ಬೇಕಲ್ಲ, ಅದಕ್ಕೋಸ್ಕರ ಸುಮ್ಮನೆ ವ್ಯಾವಹಾರಿಕವಾಗಿ ಒಂದೇನೋ ವ್ಯಾಪಾರ ಮಾಡೋದು ಅಂತ ಇಟ್ಟುಕೊಂಡಿದ್ದೇನೆ ಅಂತ ಹೇಳುವಂತೆ. ಹಾಗಾದರೆ ನಿಜವಾಗಿ ಇಲ್ಲ, ವ್ಯಾವಹಾರಿಕ ಮಾತ್ರ. ಹೀಗೆ ಒಂದು ಮನೆಯಲ್ಲಿ ಪಾದಪೂಜೆಗೆ ಅಂತ ಹೋದೆವು, ಬರಬೇಕು ಅಂತಂದರು ನಮ್ಮನ್ನು. ಪಾದಪೂಜೆಗೋ ಭಿಕ್ಷೆಗೋ ಯಾವುದಕ್ಕೋ ಹೋಗಿದ್ದೆವು. ಹೋದಾಗ ಮನೆ ಯಜಮಾನ ಸ್ವಾಮಿಗಳ ಹತ್ರ, ಇದೆಲ್ಲ ನಿಮ್ಮದೇ, ಮನೆಯೇ ನಿಮ್ಮದು, ಮನೆಯ ಸೊತ್ತುಗಳೆಲ್ಲ ನಿಮ್ಮದು ಅಂತ. ಆಗ ಒಟ್ಟಿಗೆ ಬಂದವ ಮೆಲ್ಲ ಬೀರುವಿಗೆ ಕೈ ಹಾಕಿದ. ಹಾಗೆ ಯಜಮಾನ ಜೋರು ಮಾಡಿದ, ಏನು ನೀವೆಲ್ಲ ಇಂಥವರೇ ಇರುವುದಾ ಅಂತ, ಬಂದು ಎಲ್ಲ ಸಿಕ್ಕಿದ ಎಲ್ಲೆಲ್ಲಿ ಕೈ ಹಾಕೋದ ಇದೆಲ್ಲ ಅಂತ. ಆ ಶಿಷ್ಯನಿಗೇನು ಅಂತ ಅರ್ಥ ಆಗಿಲ್ಲ. ಅವ ಸ್ವಾಮಿಗಳ ಹತ್ರ ಕೇಳಿದ್ರು, ಸ್ವಾಮಿ ಈಗ ಹೇಳಿದ್ದು ಯಜಮಾನ ನಿಮ್ಮ ಹತ್ರ ಇದೆಲ್ಲ ನಿಮ್ಮದೇ ಅಂತ ಹೇಳಿ, ನಿಮ್ಮದು ಅಂದ್ರೇನು ನಮ್ಮದು ಅಂದ್ರೇನು ಎಲ್ಲ ಒಂದೇ ತಾನೆ, ನಿಮಗೆ ಕೊಡಲಿಕ್ಕೆ ನಾವು ಮಠಕ್ಕೆ ಕೊಂಡೋಗೋಣ ಅಂತ ನಾನು ಬೀರುವಿಗೆ ಕೈ ಹಾಕಿದ್ದೆ. ಅಲ್ಲಿ ಬೆಳ್ಳಿ ಪಾತ್ರ ಇತ್ತು, ಅವ ನಮ್ಮದೇ ಅಂತ ಸ್ವಾಮಿಗಳದ್ದೇ ಅಂತ ಅಂದಿದ್ದಾನೆ, ಅದನ್ನು ತೆಗಿಯೋಣ ಅಂತ ಕೈ ಹಾಕಿದ್ದು. ಕೈ ಹಾಕಿದರೆ ಬೈತಾನಲ್ವ ಇವಾಗ. ಅವಾಗ ನಾನಂದೆ, ಮಹಾರಾಯ ಅದು ವ್ಯವಹಾರಕ್ಕೋಸ್ಕರ ಮಾತ್ರ ಹೇಳಿದ್ದು, ಪಾರಮಾರ್ಥಿಕ ಅಲ್ಲ. ಅವ ಹಾಗೆ ಹೇಳಿದ ಅಂತ ಮಾಡಿದರೆ ಈಗ ನಾನಿದ್ದೇನೆ ಅಂತ ನಿನಗೆ ಬಡೀಲಿಲ್ಲ, ಇಲ್ಲದ್ರೆ 2 ಪೆಟ್ಟು ಕೊಡ್ತಿದ್ದ. ಹಾಗಾದರೆ ಮತ್ತೆ ಹೇಳಿದಲ್ವ, ಸುಮ್ಮನೆ ವ್ಯವಹಾರಕ್ಕೆ ಉಪಚಾರಕ್ಕೆ ಹೇಳೋದು. ಊಟಕ್ಕೆ ಕೂತು ಏನು ಮಾಡಲಿಲ್ಲ, ಸುಮ್ಮನೆ ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದು ಮಾತ್ರ. ಹೊಟ್ಟೆ ತುಂಬ ಹಾಕಿದ್ದಾನೆ ಇವನು, ಉಂಡಿದ್ದಾನೆ, ಹೊಟ್ಟೆ ತುಂಬ ಉಂಡಿದ್ದಾನೆ. ಆದರೂ ಹೇಳುವುದೊಂದು ವ್ಯಾವಹಾರಿಕವಾಗಿ ಒಂದು ಮಾತು ಹೇಳೋದುಂಟಲ್ಲ, ನಾವು ಹೇಳ್ತೇವೆ. ಒಂದು ವ್ಯವಹಾರಕ್ಕಾದರೂ ಅವನಿಗೆ ಒಂದು ಹೌದ ಮೇಲೆ ಸೌಜನ್ಯ ತೋರಿಸಬಾರ್ದಿತ್ತ. ಅಂದ್ರೆ ಏನರ್ಥ, ಒಳಗಿನಿಂದ ಬೇಕಾದರೆ ಬೈಲಿ, ಒಂದು ಹೊರಗಿನಿಂದ ಆದರೂ ಸ್ವಲ್ಪ ಸೌಜನ್ಯ ತೋರಿಸಬಾರ್ದಿತ್ತ, ಹೊರಗಿನಿಂದ ಸ್ವಲ್ಪ ಒಳ್ಳೆ ಮಾತಾಡಬಾರ್ದಿತ್ತು. ಅದೇನು ಏನು ಅಂತ ಕರೀತಾರೆ, ವ್ಯವಹಾರ ಅಂತ ಕರೀತಾರಲ್ವೋ, ನಿಜವಾಗಿ ಇರೋದಿಲ್ಲ, ಕೇವಲ ನೋಟಕ್ಕೆ ಮಾತ್ರ ಅಂತಲ್ವೋ. ಅದಕ್ಕೆ ಕೃಷ್ಣನೇ ಅಂದ, ಇದು ವ್ಯಾವಹಾರಿಕ ಅಲ್ಲ, ನಿಮ್ಮದು ವ್ಯಾವಹಾರಿಕ ಅಂತ ಹೇಳೋದು ಅದು ಭವ್ಯ, ಬೇಕಾದರೆ ವ್ಯಾವಹಾರಿಕ ಅಂತ ಹೇಳಿ, ಇದು ದಿವ್ಯ. ಇಲ್ಲಿರತಕ್ಕಂಥದ್ದು ವ್ಯಾವಹಾರಿಕ ಅಂತ ಹೇಳಿ ಬೇಕಿದ್ರೆ, ಆದರೆ ಅಲ್ಲಿರತಕ್ಕಂಥದ್ದು
ಪಾರಮಾರ್ಥಿಕ ಅಂತ ಕೃಷ್ಣ ತಿಳಿಸ್ಲಿಕ್ಕೆ ಏನಂದ, ನಾನು ತೋರಿಸತಕ್ಕಂಥ ರೂಪ ಅರ್ಜುನ ಭವ್ಯ ಅಲ್ಲ ದಿವ್ಯ. ಭವ್ಯವಂತ ಹೇಳಿಬಿಟ್ರೆ ಅದನ್ನು ಕೆಲವರು ಸುಳ್ಳು ಅಂತಾರೆ, ಆದರೆ ಅವರೇ ದಿವ್ಯವನ್ನು ಸತ್ಯ ಅಂತ ಹೇಳ್ತಾರೆ. ಅವರಲ್ಲಿ ದೇವರು ಸತ್ಯ, ಅದು ದಿವ್ಯ, ಆದ್ರಿಂದ ಸತ್ಯ. ಅದೇ ರೀತಿಯಲ್ಲಿ ನನ್ನ ವಿಶ್ವರೂಪ ಅರ್ಜುನ ದಿವ್ಯವಾದ ವಿಶ್ವರೂಪ ತೋರಿಸ್ತೇನೆ ಹೊರತು ಭವ್ಯವಾದ ವಿಶ್ವರೂಪ ತೋರಿಸುವುದಿಲ್ಲ ಅಂತ ತನ್ನ ವಿಶ್ವರೂಪಕ್ಕೆ ಪಾರಮಾರ್ಥಿಕತೆಯನ್ನು ಹೇಳುವುದಕ್ಕೋಸ್ಕರ ಕೃಷ್ಣ ಅಂದ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾನಿ, ಅದೇ ರೀತಿಯಲ್ಲಿ ನಾನಾ ಆಕೃತಿನಿ ಚ, ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಬಣ್ಣವುಳ್ಳವುಗಳು, ನಾನಾ ರೀತಿಯ ಲೋಕದ ಜನ ಧಾರಣೆ ಮಾಡುವುದಕ್ಕಿಂತ ವಿಲಕ್ಷಣವಾಗಿ ಜಗತ್ತನ್ನು ಧಾರಣೆ ಮಾಡತಕ್ಕದ್ದು, ಇಲ್ಲಿರತಕ್ಕದ್ದಲ್ಲ ಅಲ್ಲಿರತಕ್ಕದ್ದು, ಇಂತಹ ರೂಪಗಳನ್ನು ಪಶ್ಯ. ನಾನಾ ಕೃತಿಗಳು ಚಟುವಟಿಕೆಗಳು. ಕೃತಿ ಅಂತಂದ್ರೆ ಇದು ಯಾರ ಕೃತಿ, ಇದು ಯಾರು ಬರೆದದ್ದು, ಇದು ಯಾರ ಚಟುವಟಿಕೆ. ಕೃತಿ ಅಂದ್ರೆ ಚಟುವಟಿಕೆ. ನಾನಾ ಕೃತೀನಿ, ನಾನಾ ರೀತಿಯ ಚಟುವಟಿಕೆ ಉಳ್ಳದ್ದು. ಒಂದು ಮುಖ ಮಾತಾಡ್ತಾ ಇದ್ರೆ ಮತ್ತೊಂದು ಮುಖ ನಗುತ್ತೆ, ಮತ್ತೊಂದು ಮುಖ ಕೋಪದಲ್ಲಿರುತ್ತೆ. ನಾನಾ ಕೃತೀನಿ. ಒಬ್ಬನೇ ಕೃಷ್ಣ ತಾನು ಒಬ್ಬಳ ಮನೆಯಲ್ಲಿ ತನ್ನ 16,000 ಹೆಣ್ಮಕ್ಕಳ ಮನೆಯಲ್ಲಿರುವಾಗ ಒಬ್ಬಳ ಮನೆಯಲ್ಲಿ ಏಳ್ತಾ ಇದ್ದ ಚಾಪೆಯಲ್ಲಿ, ಮತ್ತೊಂದು ಮನೆಯಲ್ಲಿ ಹಲ್ಲುಜ್ಜುತ್ತಾ ಇದ್ದ. ಹೀಗೆ ಒಬ್ಬನೇ ಕೃಷ್ಣ 16 ಮನೆಗಳಲ್ಲಿ, ಒಬ್ಬನೇ ಕೃಷ್ಣ 16 ಮನೆಗಳಲ್ಲಿ ನಾನಾ ರೀತಿಯಾದ ಕೃತಿಗಳನ್ನು ಮಾಡುವಂತೆ ನಾನು ಕೂಡ ಅರ್ಜುನ ನಿನಗೆ ಈಗ ನಾನಾ ಕೃತೀನಿ, ನಾನಾ ರೀತಿಯಾದ ಶರೀರ ಒಂದೇ ಅಂತಿರ್ಬೋದು, ಚಟುವಟಿಕೆಗಳು ಮಾತ್ರ ಬೇರೆ ಅಂತ ಬೇರೆ ಬೇರೆ ಚಟುವಟಿಕೆಗಳಿಂದ ಕೂಡಿದ ನಾನಾ ಕೃತೀನಿ ರೂಪಾಣಿ ದಿವ್ಯಾನಿ ರೂಪಾಣಿ ಅರ್ಜುನ ಪಶ್ಯ ನೋಡು ಅಂತ ಕೃಷ್ಣ ಅರ್ಜುನನಿಗೆ ಮೊದಲು ಉಪದೇಶ ಕೊಟ್ಟ. ಇದರ ಅಭಿಪ್ರಾಯ ಏನು, ಇಂತಹ ರೂಪಗಳನ್ನು ನೋಡುವ ತಾಕತ್ತು ಅರ್ಜುನನಿಗೆ ಉಂಟು ಅಂತಾಯ್ತು. ಇಲ್ಲದ್ರೆ ಎಂಥ ರೂಪ ನೋಡೋ ತಾಕತ್ತುಂಟು ಅಂತಹ ರೂಪವನ್ನು ಮಾತ್ರ ಉಪದೇಶ ಮಾಡ್ತಿದ್ದ. ಎಷ್ಟನ್ನು ಜೀರ್ಣಿಸಿಕೊಳ್ಳೋ ತಾಕತ್ತುಂಟು ಅಷ್ಟನ್ನು ಮಾತ್ರ ಹೇಳ್ತಿದ್ದ. ಈಗ ಇಷ್ಟನ್ನು ಹೇಳಿದ್ದರಿಂದ, ಬಹುವಚನದಿಂದ ಹೇಳಿದ್ದರಿಂದ ಬಹಳ ರೂಪಗಳನ್ನು ನೋಡತಕ್ಕಂತಹ ತಾಕತ್ತು. ಅದು ಎಂಥದ್ದು, ದಿವ್ಯ ರೂಪಗಳು. ಎಲ್ಲಿದ್ದುಕೊಂಡು ಅರ್ಜುನ ನೋಡುವುದು, ಇಲ್ಲಿದ್ದುಕೊಂಡು ಅರ್ಜುನ ನೋಡುವುದು. ಯಾವ ರೂಪಗಳನ್ನು, ದಿವ್ಯ ರೂಪಗಳನ್ನು ನೋಡು. ಹಾಗಾದ್ರೆ ಇಲ್ಲಿದ್ದೆ ಅಲ್ಲಿಯ ರೂಪಗಳು ನೋಡುವ ತಾಕತ್ತು ಅರ್ಜುನನಿಗೆ ಉಂಟು. ಆ ಧಾಟಿಯಲ್ಲಿ ಕೃಷ್ಣ ದಿವ್ಯಾನಿ ರೂಪಾಣಿ ಅರ್ಜುನ ಪಶ್ಯ ಶತಶಃ ಅಥ ಸಹಸ್ರಶಃ ಅಂತ ಹೇಳಿ ಆಮೇಲೆ ವಿವರಿಸಲಿಕ್ಕೆ ಮುಂದೆ ಏನೆಲ್ಲ ಅರ್ಜುನ ನೋಡಬೇಕೋ ಅದನ್ನೆಲ್ಲ ಕೃಷ್ಣ ಈಗಲೇ ಅರ್ಜುನನಿಗೆ ತೋರಿಸಿಕೊಟ್ಟ. ಯಾಕೆ, ನೋಡಲಿಕ್ಕೆ ಅರ್ಜುನ ಸಿದ್ಧ ಆಗಬೇಕಲ್ಲ, ಆ ರೂಪದಲ್ಲಿ ಕೃಷ್ಣ ಹೇಳಿದ್ದೆಲ್ಲ ಕಾಣಬೇಕಲ್ಲ. ಯಾಕೆ, ಏನು ನೋಡುವ ತಾಕತ್ತುಂಟೋ ಅದನ್ನೀಗ ಉಪದೇಶ ಕೊಟ್ಟ. ಆದ್ರೆ ಉಪದೇಶ ಪಡ್ಕೊಂಡ ಮೇಲೆ ಅರ್ಜುನದನ್ನು ನೆನಪಿಟ್ಟುಕೊಂಡು ಆ ರೂಪದಲ್ಲಿ ನೋಡಬೇಕು. ತಾಕತ್ತಿದ್ದು ಮಾಡದಿದ್ರೂ ದೋಷ, ತಾಕತ್ತಿಲ್ಲದೆ ಮಾಡಿದ್ರೂ ದೋಷ. ಅದರಿಂದ ಎಷ್ಟು ತಾಕತ್ತೋ ಅಷ್ಟೇ ಮಾಡಬೇಕು. ಉಳ್ಳಿಕ್ಕೆ ತುಂಬಾ ತಾಕತ್ತಿದ್ದು ಉಂಡಿಲ್ಲ ಅಂದ್ರೆ ದೋಷನೇ, ಅಷ್ಟು ತಾಕತ್ತಿಲ್ಲದೆ ಸಮ ತಿಂದ್ರೆ ಅದು ದೋಷನೇ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಅರ್ಜುನನಿಗೆ ತಾಕತ್ತು ಉಂಟು, ದಿವ್ಯವಾದ ನಾನಾ ವಿಧವಾದ ನಾನಾ ಚೇಷ್ಟೆಗಳುಳ್ಳ ಶತಶಃ ಸಹಸ್ರಶಃ ರೂಪಗಳನ್ನು ನೋಡುವ ತಾಕತ್ತು ಅರ್ಜುನನಿಗೆ ಉಂಟು. ಅದರಿಂದ ಕೊಟ್ಟ. ಅಷ್ಟೇ ತಾಕತ್ತಲ್ಲ, ಇನ್ನೂ ತಾಕತ್ತುಂಟು. ಏನದು, ಆದಿತ್ಯಾನ್ ಪಶ್ಯ ಅರ್ಜುನ ನೋಡು. ಯಾರನ್ನು, ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ತಥಾ ಮರುತಃ ಪಶ್ಯ. ಇವನಿಗೆ ಇಷ್ಟೇ ತಾಕತ್ತು ಕಾಣುತ್ತೆ. ಆದಿತ್ಯರನ್ನು ನೋಡು. ಒಂದು 5 ಗುಂಪನ್ನು ಹೇಳಿದ ಕೃಷ್ಣ ಅಷ್ಟೇ. ಆದಿತ್ಯರನ್ನು ನೋಡು, ವಸುಗಳನ್ನು ನೋಡು, ರುದ್ರರನ್ನು ನೋಡು, ಅಶ್ವಿನಿ ದೇವತೆಗಳನ್ನು ನೋಡು, ಮರುತ್ತುಗಳನ್ನು ನೋಡು. ಅರ್ಜುನ ಅಂದ, ಮುಂದೆ ಅಂದ ಸಾಕು. ದೇವತೆಗಳ 5 ಗುಂಪು ಮಾಡಿ ಎನ್ನಲ್ಲಿ 5 ಗುಂಪುಗಳನ್ನು ನೋಡಿ. ಯಾಕೆ ಇಷ್ಟೇ ಗುಂಪುಗಳು, ಬೇರೆ ಗುಂಪುಗಳನ್ನು ನೋಡಲಿಕ್ಕೆ ಅರ್ಜುನನಿಗೆ ತಾಕತ್ತು ಪ್ರಾಯಶಃ ಇಲ್ಲ ಕಾಣುತ್ತೆ. ಸರಿ ಅಂತ 5 ಗುಂಪುಗಳನ್ನು ನೋಡಲಿಕ್ಕೆ ತಾಕತ್ತಲ್ವೋ, ಬೇರೆ ದೇವತೆಗಳ 5 ಗುಂಪು ಕೊಡಬಾರ್ದಿತ್ತ? ಸಾಲದ್ದಕ್ಕೆ ನಮಗೆ ಗ್ರಹಚಾರ, ನಮಗೆ ಅದೇ ಏನು ಹೇಳಿದೆ ಅಲ್ವ ಗ್ರಹಚಾರ ಅಂತ, ಆ ನವಗ್ರಹರ ಗುಂಪನ್ನು ಸೇರಿಸಬಾರ್ದಿತ್ತ? ನಮಗೂ ಅನುಕೂಲ ಆಗ್ತಿತ್ತಲ್ಲ. ಈ ವಸು ರುದ್ರ ಆದಿತ್ಯರು ನಮ್ಮ ಜೀವನದಲ್ಲಿ ಎಲ್ಲಿ ಬರ್ತಾರೆ?
ನವಗ್ರಹರಾದರೆ ಬರ್ತಾರೆ. ಕೃಷ್ಣನ ನೋಡ್ತೇವೋ ಇಲ್ವೋ ನಾವು ಗೊತ್ತಿಲ್ಲ, ನವಗ್ರಹನಿಗೆ ಎಲ್ಲ ಸೇರಿ ಪ್ರದಕ್ಷಿಣೆ ಒಟ್ಟಿಗೆ ಹಾಕಿ ಬಿಡುತ್ತೇವೆ. ಯಾಕೆಂದ್ರೆ ಅವು ಉಪದ್ರ ಮಾಡಬಾರ್ದು ಅಂತ. ಅವನಿಗೆ ಉಪದ್ರ ಮಾಡಿದ್ದು ಅವನಿಗೆ ಉಪದ್ರ ಮಾಡಬಾರ್ದು ಅಂತ ಗೊತ್ತಿಲ್ಲ. ಕೃಷ್ಣನನ್ನು ನೋಡದೆ ಬರೇ ನವಗ್ರಹರಿಗೇನೆ ಸುತ್ತು ಬಂದರೆ ಅದು ನವಗ್ರಹರಿಗೇನೆ ಪೀಡೆ. ನವಗ್ರಹ ಅಂತಾರೆ, ಗ್ರಹಚಾರ ನಂದು ಅಂತ. ಅದನ್ನು ಸೇರಿಸಬಾರ್ದಿತ್ತ, ನವಗ್ರಹರನ್ನು ಸೇರಿಸಬಾರ್ದಿತ್ತ. ಅದನ್ನು ಸೇರಿಸದೆ ವಸು, ರುದ್ರ, ಆದಿತ್ಯ, ಅಶ್ವಿನಿ ದೇವತೆಗಳು, ಆಮೇಲೆ ಮರುತ್ತುಗಳು, ಇಷ್ಟನ್ನು ತಥಾ ಮರುತಃ ಪಶ್ಯ ಆಶ್ಚರ್ಯಾಣಿ ಭಾರತ ಅಂತ ಮೊದಲು ತನಗೇ ಸಂಬಂಧಪಟ್ಟದ್ದು ಧಾರಣೆ, ತನ್ನದ್ದೇ ಸ್ವರೂಪ, ಅದು ತನ್ನ ಸ್ವರೂಪದಲ್ಲೇ ಇರತಕ್ಕಂಥದ್ದು, ಜಗತ್ತನ್ನು ಧಾರಣೆ ಮಾಡುವಿಕೆ. ಚೇಷ್ಟೆ ತನ್ನದೇ ಸ್ವರೂಪ, ಹಾಗಾದರೆ ಬಣ್ಣ, ಚೇಷ್ಟೆ, ಜಗತ್ತಿನ ಧಾರಣೆ, ಹಾಗೆ ವೈವಿಧ್ಯ, ಇನ್ನು ದಿವ್ಯ, ಇದೆಲ್ಲ ತನ್ನ ಸ್ವರೂಪಕ್ಕೇ ಸಂಬಂಧಪಟ್ಟದ್ದು. ಅದನ್ನು ಮೊದಲು ಹೇಳಿ ಇಂಥದ್ದು ನೋಡು ಅಂತ ಹೇಳಿ ಆಮೇಲೆ ಎನ್ನಕ್ಕಿಂತ ಬೇರೆಯವರು ಎನ್ನಲ್ಲಿ ಇದ್ದಾರೆ. ಮೊದಲಿದ್ದದ್ದು ಎನ್ನಕ್ಕಿಂತ ಬೇರೆ ಅಲ್ಲ, ಮೊದಲಿದ್ದದ್ದು ಎನ್ನ ಸ್ವರೂಪನೇ. ಬೆಲ್ಲದಲ್ಲಿ ಸಿಹಿ ಇದ್ದಂತೆ ಸಿಹಿ ಬೆಲ್ಲದ ಸ್ವರೂಪನೇ. ಅದಕ್ಕೆ ನೀವು ಸ್ವಲ್ಪ ಏನಾದರೂ ಪಾನಕ ಅಂತ ಮಾಡಬೇಕೋದಕ್ಕೋಸ್ಕರ ಕರಿಮೆಣಸು ಅದು ಇದೇನಾದರೂ ಹಾಕಿದರೆ ಆವಾಗ ಏನಾಯಿತು, ಬೆಲ್ಲದಲ್ಲಿ ಕರಿಮೆಣಸು ಸೇರಿತು. ತಂದು ತುಂಬ ದಿವಸ ಆಗಿದ್ದರೆ ಅದರಲ್ಲಿ ಜಿರಳೆ ಸೇರಿತು. ಅದೆಲ್ಲ ಹೊರಗಿನದ್ದು, ಅದೆಲ್ಲ ಬೇರೆ. ಅದರದ್ದೇ ಸ್ವರೂಪ ಏನು, ಸಿಹಿ ಎನ್ನುವುದು ಅದರದ್ದೇ ಸ್ವರೂಪ. ಅದೇ ರೀತಿಯಲ್ಲಿ ತನ್ನದೇ ಸ್ವರೂಪವಾದದ್ದನ್ನು ಮೊದಲು ಹೇಳಿದ. ಆಮೇಲೆ ತನ್ನಕ್ಕಿಂತ ಭಿನ್ನರಾಗಿ ತನ್ನಲ್ಲಿ ಇರತಕ್ಕಂಥವರನ್ನು ನೋಡು ಅಂತ ಎರಡನೇ ಶ್ಲೋಕದಲ್ಲಿ ಅವರನ್ನು ತನ್ನಕ್ಕಿಂತ ಪೂರಾ ಭಿನ್ನ ಅಂದರೆ ಎಣ್ಣೆ ಸೀಗೆಯಂತೆ, ಪೂರಾ ಭಿನ್ನ ಅಂದರೆ ಹಗಲು ರಾತ್ರಿಯಂತೆ ಅಂತ ಎನ್ನಕ್ಕಿಂತ ಭಿನ್ನರಾದ ಒಂದು 5 ರೀತಿಯ ಜನರನ್ನು ಎನ್ನಲ್ಲಿ ನೋಡು ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. 5 ರೀತಿಯ ಜನ ಯಾಕೆ ಎನ್ನುವುದನ್ನು ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.